Myself, Kartikaram. I'm from AIMS Nagpur, currently studying second year MBBS, and my NEET rank was AIR 878. So I'm gonna teach today chapter 3, Planking. So ನಮಗೇನು ಗೊತ್ತಿತ್ತು ಅಂತ ಹೇಳಿದ್ರೆ ವಿ ನ್ಯೂ ಅಬೌಟ್ ಫೈವ್ ಕಿಂಗ್ಡಮ್ ಕ್ಲಾಸಿಫಿಕೇಶನ್. ಫೈವ್ ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಅಲ್ಲಿ ನಾವಿವತ್ತು ಯಾವ್ದ್ರ ಬಗ್ಗೆ ನೋಡ್ತಿದೀವಿ? ಕಿಂಗ್ಡಮ್ ಪ್ಲಾಂಟೆಗೆ ಬಾರೆ ಮೇಲೆ ನೋಡ್ತಾ ಇದೀವಿ. ಕಿಂಗ್ಡಮ್ ಪ್ಲಾಂಟೆ ಅದರಲ್ಲಿ ಒಂದು ಎನ್ಸಿಆರ್ಟಿಲಿ ಒಂದು ಟರ್ಮ್ ಕೊಟ್ಟಿದ್ದಾರೆ, ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್. ಸೊ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್ ಅಂತ ಹೇಳಿದ್ರೆ ಏನು? ಇಟ್ ಇಸ್ ದ ಮೆಥಡ್ ಟು ಕ್ಲಾಸಿಫೈ ಇನ್ ದ ಆಂಜಿಯೋಸ್ಪರ್ಮ್ಸ್. ಆಂಜಿಯೋಸ್ಪರ್ಮ್ಸ್ ನಾವು ಹೆಂಗ್ ಕ್ಲಾಸಿಫೈ ಮಾಡ್ತೀವಿ ಅದನ್ನ ನಾವು ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್ ಅಂತ ಹೇಳ್ತೀವಿ. ಸೊ ಇನ್ ದಿಸ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್ ಏನೇನ್ ಬಂದಿದೆ ಅಂತ ಹೇಳಿದ್ರೆ, ಫಸ್ಟ್ ಒನ್ ಆರ್ಟಿಫಿಷಿಯಲ್ ಸಿಸ್ಟಮ್. ಆರ್ಟಿಫಿಷಿಯಲ್ ಸೊ ಆರ್ಟಿಫಿಷಿಯಲ್ ಸಿಸ್ಟಮ್ ಅಂತ ಹೇಳಿದ್ರೆ ಏನು? ನಾವು ಇದರಲ್ಲಿ ಗ್ರೂಪ್ ಮಾಡ್ತೀವಿ, ಸುಮಾರು ಪ್ಲಾಂಟ್ಸ್ ತಗೊಂತೀವಿ, ಗ್ರೂಪ್ ಮಾಡ್ತೀವಿ. ಆ ಗ್ರೂಪ್ ಹೆಂಗ್ ಕಾಣುತ್ತೆ? ದ ಗ್ರೂಪ್ ಅಪಿಯರ್ಸ್ ಟು ಬಿ ಆರ್ಟಿಫಿಷಿಯಲ್ ಅಂತ ಹೇಳಿದ್ರೆ ಇದ್ರಲ್ಲಿ ನಾವು ಮಾರ್ಫಾಲಜಿಕಲ್ ಕ್ಯಾರೆಕ್ಟರ್ಸ್ ಅನ್ನ, ಇಟ್ ಈಸ್ ಬೇಸ್ಡ್ ಆನ್ ಮಾರ್ಫಾಲಜಿಕಲ್ ಕ್ಯಾರೆಕ್ಟರ್ಸ್. ಸೊ ಇದ್ರಲ್ಲಿ ಹೆಂಗ್ ಕಾಣುತ್ತೆ? ಗ್ರೂಪ್ ಅಪಿಯರ್ಸ್ ಟು ಬಿ ಆರ್ಟಿಫಿಷಿಯಲ್. ಗ್ರೂಪ್ ಅಪಿಯರ್ಸ್ ಟು ಬಿ ಆರ್ಟಿಫಿಷಿಯಲ್. ಸೊ ಇದರಲ್ಲಿ ಎಕ್ಸಾಂಪಲ್ ಎಂತ ಬರ್ತದೆ ಅಂತ ಹೇಳಿದ್ರೆ, ಲಿನಿಯಸ್ ಕ್ಲಾಸಿಫಿಕೇಶನ್. ಲಿನಿಯಸ್ ಅನ್ನೋ ಸೈಂಟಿಸ್ಟ್ ಬೇಸ್ಡ್ ಅಪಾನ್ ದ ನಂಬರ್ ಆಫ್ ಆಂಡ್ರೋಸಿಯಮ್ ಒಂದು ಕ್ಲಾಸಿಫಿಕೇಶನ್ ಮಾಡ್ತಾನೆ, ಅದನ್ನ ಲಿನಿಯಸ್ ಕ್ಲಾಸಿಫಿಕೇಶನ್ ಅಂತ ಹೇಳ್ತೀವಿ. ಇದರಲ್ಲಿ ಒಂದು ಮೇನ್ಲಿ ಪಾಯಿಂಟ್ ಏನ್ ತಗೊಂತಾನೆ ಅಂತ ಹೇಳಿದ್ರೆ ಆಂಡ್ರೋಸಿಯಮ್ ನಂಬರ್ ಬೇಸಿಸ್ ಅಲ್ಲಿ ಮಾಡ್ತಾನೆ. ಸೊ ಅದು ಆರ್ಟಿಫಿಷಿಯಲ್ ಸಿಸ್ಟಮ್ ಎಕ್ಸಾಂಪಲ್ ಬರ್ತದೆ. ಸೊ ನೆಕ್ಸ್ಟ್ ವಿಲ್ ಬಿ ನ್ಯಾಚುರಲ್ ಸಿಸ್ಟಮ್. ಸೊ ನ್ಯಾಚುರಲ್ ಸಿಸ್ಟಮ್ ಅಲ್ಲಿ ನಾವು ಏನೇನ್ ಕನ್ಸಿಡರ್ ಮಾಡ್ತೀವಿ? ನ್ಯಾಚುರಲ್ ಸಿಸ್ಟಮ್ ಅಲ್ಲಿ ನಾವು ಪ್ಲಾಂಟಿನ್ ಮಾರ್ಫಾಲಜಿ ಇರ್ಬೋದು, ಅಂತ ಹೆಂಗ್ ಕಾಣುತ್ತೆ, ಸೈಟಾಲಜಿ ಇರ್ಬೋದು ಅಂತ ಹೇಳಿದ್ರೆ ಸೆಲ್ ಡೀಟೇಲ್ಸ್, ಸೆಲ್ ಸ್ಟ್ರಕ್ಚರ್ಸ್ ಇರ್ಬೋದು, ಅದಾದ್ಮೇಲೆ ಫೈಟೋಕೆಮಿಸ್ಟ್ರಿ ಇರ್ಬೋದು, ಅನಾಟಮಿ ಇರ್ಬೋದು, ಲೈಕ್ ಪ್ಲಾಂಟಿನ್ ಹೊರಗಿಂದ ಹೆಂಗ್ ಕಾಣ್ತದೆ, ಪ್ಲಾಂಟಿನ್ ಅನಾಟಮಿ ಹೆಂಗಿದೆ, ಅದನ್ನೆಲ್ಲ ಕನ್ಸಿಡರ್ ಮಾಡಿ ಈ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್ ಮಾಡ್ತೀವಿ. ಇದ್ರಲ್ಲಿ ಏನ್ ಮಾಡ್ತೀವಿ? ಇದ್ರಲ್ಲಿ ಒಂದು ಗ್ರೂಪ್ ಮಾಡ್ತೀವಿ, ಅಂಡ್ ಆ ಗ್ರೂಪ್ ಇದೆಲ್ಲ ಇಟ್ ಅಪಿಯರ್ಸ್ ಟು ಬಿ ನ್ಯಾಚುರಲ್. ಅದು ಆರ್ಟಿಫಿಷಿಯಲ್ ತರ ಅನ್ಸಲ್ಲ, ಇಟ್ ಅಪಿಯರ್ಸ್ ಟು ಬಿ ನ್ಯಾಚುರಲ್. ಸೊ ಇದರಲ್ಲಿ ಎಕ್ಸಾಂಪಲ್ ಬರುತ್ತೆ ಬೆಂಥಮ್ ಅಂಡ್ ಹುಕ್ಕರ್. ಸೊ ಬೆಂಥಮ್ ಅಂಡ್ ಹುಕ್ಕರ್ ಇವರು ಸೈಂಟಿಸ್ಟ್ ಸೇರಿ ಒಂದು ಕ್ಲಾಸಿಫಿಕೇಶನ್ ಮಾಡ್ತವೆ, ಅದು ನ್ಯಾಚುರಲ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್ ಎಕ್ಸಾಂಪಲ್. ಅಂಡ್ ನೆಕ್ಸ್ಟ್ ವಿಲ್ ಬಿ ಫೈಲೋಜೆನೆಟಿಕ್ ಕ್ಲಾಸಿಫಿಕೇಶನ್. ಫೈಲೋಜೆನೆಟಿಕ್ ಕ್ಲಾಸಿಫಿಕೇಶನ್ ಅಲ್ಲಿ ನಾವೆಂತ ಮಾಡ್ತೀವಿ ಅಂತ ಹೇಳಿದ್ರೆ, ನಾವ್ ಇದರಲ್ಲಿ ಎರಡು ಆರ್ಗಾನಿಸಮ್ ತಗೊಂತೀವಿ, ಲೈಕ್ ಎರಡು ಪ್ಲಾಂಟ್ ತಗೊಂತೀವಿ. ಇವೆರಡು ಪ್ಲಾಂಟ್ ಇಂದು ಕಾಮನ್ ಆನ್ಸಿಸ್ಟರ್ ಇರಬೇಕು, ಕಾಮನ್ ಆನ್ಸಿಸ್ಟರ್. ಸೊ ಇದು ಫೈಲೋಜೆನೆಟಿಕ್ ಕ್ಲಾಸಿಫಿಕೇಶನ್ ಅಲ್ಲಿ ಬರುತ್ತೆ. ನೆಕ್ಸ್ಟ್ ನ್ಯೂಮರಿಕಲ್ ಟ್ಯಾಕ್ಸಾನಮಿ. ನ್ಯೂಮರಿಕಲ್ ಟ್ಯಾಕ್ಸಾನಮಿ ಅಂತ ಹೇಳಿದ್ರೆ ನ್ಯೂಮರಿಕಲ್ ಟ್ಯಾಕ್ಸಾನಮಿ ಅಂತ ಹೇಳಿದ್ರೆ ಇದ್ರಲ್ಲಿ ನಾವು ಸುಮಾರು ಟ್ರೇಟ್ಸ್ ತಗೊಂತೀವಿ. ಟ್ರೇಟ್ಸ್ ಅಂತ ಹೇಳಿದ್ರೆ ಕ್ಯಾರೆಕ್ಟರ್ಸ್ ಅಂತ ಹೇಳಿದ್ರೆ ಗುಣಗಳು. ಸುಮಾರು ಗುಣಗಳನ್ನು ತಗೊಂತೀವಿ, ಆ ಎಲ್ಲಾ ಗುಣಗಳಿಗೂ ಒಂದೊಂದು ಕೋಡ್ ಕೊಡ್ತೀವಿ. ಸೊ ಆ ಕೋಡ್ ಅಂಡ್ ಎಲ್ಲಾ ಟ್ರೇಟ್ಸ್ಗೂ ಈಕ್ವಲ್ ವೇಟೇಜ್ ಇರುತ್ತೆ. ಹಂಗೆ ಅದಕ್ಕೆ ಕೋಡ್ ಕೊಡ್ತೀವಿ. ಇದನ್ನ ಕಂಪ್ಯೂಟರ್ ಬೇಸಿಸ್ ಸಾಫ್ಟ್ವೇರ್ ಇಂದ ಅದನ್ನ ಕಂಪ್ಯೂಟರ್ಗೆ ಅಪ್ಲೋಡ್ ಮಾಡ್ತೀವಿ. ಒಂದು ಸಾಫ್ಟ್ವೇರ್ ಇರುತ್ತೆ, ಅದ್ರದ್ದು ಹೆಲ್ಪ್ ಇಂದ ನ್ಯೂಮರಿಕಲ್ ಟ್ಯಾಕ್ಸಾನಮಿ ಕ್ಯಾನ್ ಬಿ ಅಚೀವ್. ನೆಕ್ಸ್ಟ್ ಟೈಪ್ ಈಸ್ ಸೈಟೋಟ್ಯಾಕ್ಸಾನಮಿ. ಸೈಟೋಟ್ಯಾಕ್ಸಾನಮಿ ಅಂತ ಹೇಳಿದ್ರೆ, ಸೈಟೋ ಅಂತ ಹೇಳಿದ್ರೆ ಸೆಲ್ಸ್ ಬಗ್ಗೆ ನೋಡೋದು. ಸೊ ಸೈಟೋಟಾಕ್ಸಾನಮಿ ಸೆಲ್ಸ್ ಅಲ್ಲಿ ಏನೇನ್ ಇರ್ತವೆ? ಸೆಲ್ಸ್ ಅಲ್ಲಿ ಕ್ರೋಮೋಸೋಮ್ ಇರ್ತವೆ. ನಾವು ಎರಡು ಸ್ಪೀಶೀಸ್ ಮಧ್ಯ ಡಿಫ್ರೆನ್ಸ್ ಮೇನ್ಲಿ ಏನಿರುತ್ತೆ ಅಂತ ಹೇಳಿದ್ರೆ ನಂಬರ್ ಆಫ್ ಕ್ರೋಮೋಸೋಮ್ಸ್ ಡಿಫ್ರೆಂಟ್ ಇರುತ್ತೆ. ಅದರಿಂದ ಇದ್ರಲ್ಲಿ ನಾವು ಏನೇನ್ ಯೂಸ್ ಮಾಡ್ತೀವಿ? ನಂಬರ್ ಆಫ್ ಕ್ರೋಮೋಸೋಮ್ಸ್ ಇರ್ಬೋದು, ಸ್ಟ್ರಕ್ಚರ್ ಆಫ್ ದ ಕ್ರೋಮೋಸೋಮ್ಸ್ ಇರ್ಬೋದು, ಇದನ್ನೆಲ್ಲ ಬೇಸಿಸ್ ಆಗಿ ಇಟ್ಕೊಂಡು ಕ್ಲಾಸಿಫಿಕೇಶನ್ ಮಾಡ್ತೀವಿ, ಡಿಫ್ರೆನ್ಶಿಯೇಟ್ ಮಾಡ್ತೀವಿ. ಸೊ ಸೈಟೋಟಾಕ್ಸಾನಮಿಲಿ ಏನ್ ಯೂಸ್ ಮಾಡ್ತೀವಿ ನಾವು? ಯೂಸ್ ಆಫ್ ನಂಬರ್ ಆಫ್ ಕ್ರೋಮೋಸೋಮ್ಸ್ ಮತ್ತೆ ಸ್ಟ್ರಕ್ಚರ್ ಆಫ್ ಕ್ರೋಮೋಸೋಮ್. ಸೊ ಸೈಟೋಟಾಕ್ಸಾನಮಿನ ಅದಕ್ಕೆ ಇನ್ನೊಂದು ಹೆಸರಿದೆ, ಇದಕ್ಕೆ ಕ್ಯಾರಿಯೋಟೈಪ್. ಸೊ ನೆಕ್ಸ್ಟ್ ಇನ್ನೊಂದು ಟೈಪ್ ಏನಂತ ಹೇಳಿದ್ರೆ ಕೀಮೋಟ್ಯಾಕ್ಸಾನಮಿ. ಕೀಮೋಟ್ಯಾಕ್ಸಾನಮಿಲಿ ಅದ್ರ ಬೇಸಿಸ್ ಅಲ್ಲಿ ಮಾಡ್ತೀವಿ. ಕೀಮೋ ಅಂತ ಹೇಳಿದ್ರೆ ಕೆಮಿಕಲ್ಸ್. ಸೊ ಕೆಮಿಕಲ್ಸ್ ಬೇಸಿಸ್ ಆಗಿ ನಾವು ಕ್ಲಾಸಿಫಿಕೇಶನ್ ಮಾಡ್ತಾ ಇದೀವಿ. ಬಟ್ ಕೆಮಿಕಲ್ಸ್ ಯಾವ ತರ ಕೆಮಿಕಲ್ಸ್ ಇರ್ಬೋದು? ಯಾವ್ದು ಸೆಲ್ ಒಳಗೆ ಇರ್ತಾವಲ್ಲ ಆ ಕೆಮಿಕಲ್ಸ್. ಬಟ್ ಸೆಲ್ ಒಳಗೆ ಯಾವ್ದು ಇರ್ತದೆ? ಗ್ಲೂಕೋಸ್ ಇರ್ಬೋದು, ಲಿಪಿಡ್ ಇರ್ಬೋದು, ಪ್ರೋಟೀನ್ಸ್ ಇರ್ಬೋದು, ಅಮೈನೋ ಆಸಿಡ್. ಬಟ್ ಇದೆಲ್ಲ ಏನಂತ ಹೇಳಿದ್ರೆ ಇದು ಎಲ್ಲಾ ಸೆಲ್ಸ್ ಅಲ್ಲೂ ಇರ್ತವೆ. ಅದರಿಂದ ಇದರದ ಬೇಸಿಸ್ ಅಲ್ಲಿ ನಾವು ಕ್ಲಾಸಿಫಿಕೇಶನ್ ಮಾಡಕ್ ಆಗಲ್ಲ. ಅದಕ್ಕೆ ನಾವು ಏನ್ ಯೂಸ್ ಮಾಡ್ತೀವಿ? ಸೆಕೆಂಡರಿ ಮೆಟಾಬೋಲೈಟ್ಸ್ ಯೂಸ್ ಮಾಡ್ತೀವಿ. ಸೊ ಸೆಕೆಂಡರಿ ಮೆಟಾಬೋಲೈಟ್ಸ್ ಯೂಸ್ ಮಾಡ್ತೀವಿ ಕೀಮೋಟ್ಯಾಕ್ಸಾನಮಿ. ನೆಕ್ಸ್ಟ್ ನಾವು ಆಲ್ಗೆ ಬಗ್ಗೆ ನೋಡೋಣ. ಫಸ್ಟ್ ಎಲ್ಲಾದ್ರದ್ದು ಇಡೀ ಪ್ಲಾಂಟ್ ಕಿಂಗ್ಡಮ್ ಅಲ್ಲಿರೋ ಎಲ್ಲಾದ್ರದ್ದು ಬಗ್ಗೆ ನಾನು ಎಕ್ಸಾಂಪಲ್ ಹೇಳ್ತಾ ಹೋಗ್ತೀನಿ.
ಅದಾದ್ಮೇಲೆ ಡಿಸ್ಕ್ರಿಪ್ಷನ್ ನೋಡ್ತಾ ಹೋಗೋಣ. ಸೊ ನಮಗೆ ಯಾವ್ದ್ಯಾವ್ದು ಎಕ್ಸಾಂಪಲ್ ನೋಡ್ಬೇಕಂತ ಹೇಳಿದ್ರೆ ಈ ನಾಲ್ಕಲ್ಲಿ ಫಸ್ಟ್ ಗ್ರೀನ್ ಆಲ್ಗಲ್ಲಿ ಯಾವ್ದು ಎಕ್ಸಾಂಪಲ್ ನೋಡ್ಬೇಕು? ಕ್ಲೋರೆಲ್ಲಾ, ಕ್ಲಾಮೈಡ್, ವೋಲ್ವಾಕ್ಸ್, ಕ್ಲಾಡೋಫೋರಾ, ಸ್ಪೈರೋವೆರಾ, ಯುಲೋಥ್ರಿಕ್ಸ್ ಅಂಡ್ ಕ್ಯಾರಾ. ಇದಿಷ್ಟು ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿರೋ ಗ್ರೀನ್ ಆಲ್ಗೆದು ಎಕ್ಸಾಂಪಲ್ಸ್. ಸೊ ನ್ಯೂಮೋನಿಕ್ ಮಾಡ್ಬಿಡಿ, ಹಂಗೆ ಅಯ್ಯೋ ನೆನ್ಪಿಟ್ಕೊಳ್ಳೋಕೆ ಟ್ರೈ ಮಾಡಿ. ಏನು ಇದರಲ್ಲಿ ಇದ್ರ ಬಗ್ಗೆ ಏನ್ ಹೇಳ್ಬೋದು ಅಂತ ಹೇಳಿದ್ರೆ, ಕ್ಲೋರೆಲ್ಲಾ ಇದೆಯಲ್ಲ, ಕ್ಲೋರೆಲ್ಲಾ ಈಸ್ ಸಿಂಗಲ್ ಸೆಲ್. ಸಿಂಗಲ್ ಸೆಲ್ ಗ್ರೀನ್ ಆಲ್ಗೆ, ಮತ್ತೆ ಕ್ಲೋರೆಲ್ಲಾ ಈಸ್ ನಾನ್ ಮೋಟೈಲ್. ಅಂಡ್ ಕ್ಲಮೈಡೋಮೋನಾಸ್ ಇದೆಯಲ್ಲ, ಕ್ಲಮೈಡೋಮೋನಾಸ್ ಸಿಂಗಲ್ ಸೆಲ್. ಅಂಡ್ ವೋಲ್ವಾಕ್ಸ್ ಇದೆಯಲ್ಲ, ವೋಲ್ವಾಕ್ಸ್ ಇನ್ ಹೇಳಿದ್ರೆ ವೋಲ್ವಾಕ್ಸ್ ಈಸ್ ಕೊಲೋನಿಯಲ್. ಮತ್ತೊಂದು ಸ್ಪೆಷಾಲಿಟಿ ಏನಂತ ಹೇಳಿದ್ರೆ ವೋಲ್ವಾಕ್ಸ್ ಇಸ್ ಓವ್ಯಾಮ್. ಅಂಡ್ ನೆಕ್ಸ್ಟ್ ಏನಂತ ಹೇಳಿದ್ರೆ ಕ್ಲಾಡೋಫೋರಾ ಸ್ಪೆಷಾಲಿಟಿ ಏನಂತ ಹೇಳಿದ್ರೆ ಕ್ಲಾಡೋಫೋರಾ ಫಿಲಮೆಂಟಸ್. ಮತ್ತೆ ಕ್ಲಾಡೋಫೋರಾನ ನಾವು ಒಂದು ಎಕ್ಸ್ಪೆರಿಮೆಂಟ್ ಅಲ್ಲಿ ಯೂಸ್ ಮಾಡ್ತೀವಿ. ಯಾವ ಎಕ್ಸ್ಪೆರಿಮೆಂಟ್? ಟಿ ಡಬ್ಲ್ಯೂ ಎಂಗಲ್ಮನ್ ಎಕ್ಸ್ಪೆರಿಮೆಂಟ್ ಅಲ್ಲಿ ಯೂಸ್ ಮಾಡ್ತೀವಿ ಕ್ಲಾಡೋಫೋರಾನ. ಅಂಡ್ ಕ್ಲಾಡೋಫೋರಾದ ಏನಂತ ಹೇಳಿದ್ರೆ ಇಟ್ ಇಸ್ ಮೊಟೈಲ್ ಅಂತ ಹೇಳಿದ್ರೆ ಮೂವ್ಮೆಂಟ್, ಅದು ಆ ಮೂವ್ಮೆಂಟ್ ಮಾಡಕ್ಕಾಗತ್ತೆ ಅದ್ರ ಹತ್ರ. ಅಂಡ್ ಇನ್ನೊಂದು ನೆಕ್ಸ್ಟ್ ಸ್ಪೈರೋವೆರಾ ಏನು? ಸ್ಪೈರೋವೆರಾ ಇಸ್ ಆಲ್ಸೋ ಫಿಲಮೆಂಟಸ್ ಅಂತ ಹೇಳಿದ್ರೆ ಈ ತರ ಇರುತ್ತೆ, ಫಿಲಮೆಂಟ್ ಟೈಪ್ ಇರುತ್ತೆ, ಲೈಕ್ ರಾಡ್ ಟೈಪ್, ಕೋಲ್ ತರ ಇರುತ್ತೆ ಫಿಲಮೆಂಟಸ್. ನೆಕ್ಸ್ಟ್ ಎಕ್ಸಾಂಪಲ್ ಯುಲೋಥ್ರಿಕ್ಸ್ ಯಾವುದು ಸ್ಪೆಷಾಲಿಟಿ? ಇದು ಫಿಲಮೆಂಟ್, ಸರಿನಾ? ಸೊ ಇದೆಲ್ಲ ಗ್ರೀನ್ ಆಲ್ಗೆಲ್ ಬರುತ್ತೆ. ನೆಕ್ಸ್ಟ್ ಟೈಪ್ ಈಸ್ ಬ್ರೌನ್ ಆಲ್ಗೆ. ಬ್ರೌನ್ ಆಲ್ಗೆ ಎಕ್ಸಾಂಪಲ್ ಫಸ್ಟ್ ಬರುತ್ತೆ ಫ್ಯೂಕಸ್, ಎಕ್ಟೋಕಾರ್ಪಸ್, ಸಾರ್ಗಾಸಮ್, ಲ್ಯಾಮಿನೇರಿಯಾ, ಟಿಕ್ಯೂಟ. ಇದಿಷ್ಟು ಬ್ರೌನ್ ಆಲ್ಗೆದ ಎಕ್ಸಾಂಪಲ್. ಸೊ ಬ್ರೌನ್ ಆಲ್ಗೆಲ್ಲಿ ಒಂದೊಂದ್ರ ಸ್ಪೆಷಾಲಿಟಿ ನೋಡ್ತಾ ಹೋದ್ರೆ, ಫ್ಯೂಕಸ್ ಅನ್ನೋದು ಓಗ್ಯಾಮಸ್. ಐಸೋಗ್ಯಾಮಸ್, ಅನೋಗ್ಯಾಮಸ್ ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ ಏನಂತ. ಈಗ ಜಸ್ಟ್ ಇದ್ರದ್ದು ಬಸ್ ಇದ್ ನೋಡಿ ಸ್ಪೆಷಾಲಿಟಿ ನೋಡ್ಕೋ, ಓಗ್ಯಾಮಸ್. ಮತ್ತೆ ಇದ್ರದ್ದು ಇನ್ನೊಂದು ಸ್ಪೆಷಾಲಿಟಿ ಏನಂತ ಹೇಳಿದ್ರೆ ಇದು ಡಿಪ್ಲಾಂಟಿಕ್ ಲೈಫ್ ಸೈಕಲ್. ಫ್ಯೂಕಸ್ ಅಲ್ಲಿ ಡಿಪ್ಲಾಂಟಿಕ್ ಲೈಫ್ ಸೈಕಲ್. ಎಕ್ಟೋಕಾರ್ಪಸ್ ಮತ್ತೆ ಕೆಲ್ಪ್ ಅಲ್ಲಿ ಲೈಫ್ ಸೈಕಲ್ ಹೆಂಗಿರುತ್ತೆ? ಹ್ಯಾಪ್ಲೋಡಿಪ್ಲಾಂಟಿಕ್ ಲೈಫ್ ಸೈಕಲ್ ಇರುತ್ತೆ. ಅಂಡ್ ಇನ್ನೊಂದು ಎಕ್ಸಾಮ್ ಅಂಡ್ ಸಾರ್ಗಾಸಮ್ ಮತ್ತೆ ಲ್ಯಾಮಿನೇರಿಯಾನ ನಾವು ಯೂಶುವಲಿ ಫುಡ್ ಆಗಿ ಯೂಸ್ ಮಾಡ್ತೀವಿ. ಯಾರು ಸ್ಪೇಸ್ ಟ್ರಾವೆಲ್ ಫುಡ್ ಆಗಿ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಈಸ್ ರೆಡ್ ಆಲ್ಗೆ. ಅದು ಹೋಲ್ ರೆಡ್ ಆಲ್ಗೆದು ಸ್ಪೆಷಾಲಿಟಿ ಎಲ್ಲ ರೆಡ್ ಆಲ್ಗೆ ಇದ್ರಲ್ಲಿ ಫ್ಲಾಜೆಲ್ ಇರಲ್ಲ, ಆದ್ರಿಂದ ನಾನ್. ಮತ್ತೆ ಎಲ್ಲಾ ರೆಡ್ ಆಲ್ಗದು ಇನ್ನೊಂದು ಸ್ಪೆಷಾಲಿಟಿ ಏನಂತ ಹೇಳಿದ್ರೆ ಎಲ್ಲದು ಆಲ್ ಆರ್ ಆಪ್ಲಾಂಟಿಕ್. ಎಕ್ಸೆಪ್ಷನ್ ಇದೆ ಒಂದು ಹೇಳಿ. ಸೊ ರೆಡ್ ಆಲ್ಗೆದು ಎಕ್ಸಾಂಪಲ್ಸ್ ಏನಂದ್ರೆ ಜೆಲಿಡಿಯಂ ಗ್ರೆಸಿಲೇರಿಯಾ, ಪೊರ್ಫೈರಾ, ಪಾಲಿಸೈಫೋನ್. ಇದು ಎಕ್ಸಾಂಪಲ್ಸ್. ಇದರಲ್ಲಿ ಎಲ್ಲದೂ ಹ್ಯಾಪ್ಲಾಂಟಿಕ್ ಆಗಿರುತ್ತೆ, ಬಟ್ ಪಾಲಿಸೈಫೋನ್ ಇದೇನಿದೆ ಇದರದ್ದು ಲೈಫ್ ಸೈಕಲ್ ಹ್ಯಾಪ್ಲೋಡಿಪ್ಲಾಂಟಿಕ್. ಆಲ್ಗೆ ಬಗ್ಗೆ ನೋಡಿದ್ವಿ. ಆಲ್ಗೆ ಯಾವ್ದು ಫಸ್ಟ್ ಗ್ರೀನ್ ಆಲ್ಗೆ ಇತ್ತು. ಗ್ರೀನ್ ಆಲ್ಗೆದು ಇಷ್ಟ ಎಕ್ಸಾಂಪಲ್. ಗ್ರೀನ್ ಆಲ್ಗೆದು ಇಷ್ಟ ಎಕ್ಸಾಂಪಲ್ ಪ್ಲಸ್ ಅದ್ರ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಎಲ್ಲ ಹೇಳಾಯ್ತು. ನೆಕ್ಸ್ಟ್ ಬ್ರೌನ್ ಆಲ್ಗೆದ ಎಕ್ಸಾಂಪಲ್ ಫ್ಯೂಕಸ್, ಎಕ್ಟೋಕಾರ್ಪಸ್, ಕೆಲ್ಪ್, ಸಾರ್ಗಾಸಮ್, ಲ್ಯಾಮಿನೇರಿಯಾ, ಡಿಕ್ಯೂಟ. ಅದರದ್ದು ಸ್ಪೆಷಲ್ ಫೀಚರ್ಸ್ ಗೊತ್ತಾಯ್ತು. ಎಕ್ಟೋಕಾರ್ಪಸ್ ಮತ್ತೆ ಕೆಲ್ಪ್ ಹ್ಯಾಪ್ಲೋಡಿಪ್ಲಾಂಟಿಕ್ ಲೈಫ್ ಸೈಕಲ್ ಇರುತ್ತೆ. ಸಾರ್ಗಾಸಮ್, ಲ್ಯಾಮಿನೇರಿಯಾ ಯೂಸ್ ಮಾಡ್ತೀವಿ. ಫ್ಯೂಕಸ್, ಓಗ್ಯಾಮಸ್ ಮತ್ತೆ ಡಿಪ್ಲಾಂಟಿಕ್ ಲೈಫ್ ಸೈಕಲ್ ಇರುತ್ತೆ. ಸೊ ರೆಡ್ ಆಲ್ಗೆ ಎಲ್ಲ ರೆಡ್ ಆಲ್ಗನು ನಾನ್ ಮೋಟೈಲ್ ಇರುತ್ತೆ, ಬಿಕಾಸ್ ಇದರಲ್ಲಿ ಎಲ್ಲ ಫ್ಲಾಜೆಲ್ಲಾ ಅನ್ನೋದಿರಲ್ಲ. ಸೊ ಮತ್ತೆ ಇದ್ರದ್ದು ಎಲ್ಲದ್ರದ್ದು ಲೈಫ್ ಸೈಕಲ್ ಹ್ಯಾಪ್ಲಾಂಟಿಕ್ ಆಗಿರುತ್ತೆ, ಎಕ್ಸೆಪ್ಟ್ ಪಾಲಿಸೈಫೋನಿಯಾದ ಲೈಫ್ ಸೈಕಲ್ ಹೆಂಗಿರುತ್ತೆ? ಹ್ಯಾಪ್ಲೋಡಿಪ್ಲಾಂಟಿಕ್ ಲೈಫ್ ಸೈಕಲ್. ಓಕೆ. ನೆಕ್ಸ್ಟ್ ನಮಗೆ ಗೊತ್ತು ಆಲ್ಗೆ ಆದ್ಮೇಲೆ ಬ್ರಯೋಫೈಟ್. ಕಿಂಗ್ಡಮ್ ಪ್ಲಾಂಟ್ ಅಲ್ಲಿ ಏನಿರುತ್ತೆ? ಆಲ್ಗೆ ಬ್ರಯೋಫೈಟ್, ಟೆರಡೋಫೈಟ್, ಜಿಮ್ನೋಸ್ಪರ್ಮ್, ಆಂಜಿಯೋಸ್ಪರ್ಮ್ ಇದಿರತ್ತಲ್ವಾ. ಅದರಲ್ಲಿ ಆಲ್ಗೆ ಥ್ರೂದ್ ಎಕ್ಸಾಂಪಲ್ ನೋಡಿದ್ವಿ, ಯಾವ್ದಾದ್ರು ನೆನ್ಪಿಟ್ಕೋಬೇಕಂತ. ನೆಕ್ಸ್ಟ್ ಬ್ರಯೋಫೈಟ್ ಬಗ್ಗೆ. ಸೊ ಬ್ರಯೋಫೈಟ್ ಅಲ್ಲಿ ಯಾವ್ದು ಇರುತ್ತೆ? ನಾವು ಮಾರ್ಕ್ಯಾನ್ಶಿಯಾ ಎಕ್ಸಾಂಪಲ್ ನೆನ್ಪಿಟ್ಕೋಬೇಕು. ಯಾವ್ದ್ರಲ್ಲಿ? ಲಿವರ್ ವರ್ಡ್ಸ್ ಅಲ್ಲಿ ಬರುತ್ತೆ. ಅದಾದ್ಮೇಲೆ ಮಾಸಸ್ ಅಲ್ಲಿ ಯಾವ್ದು ಬರುತ್ತೆ? ಸ್ಯಾಗ್ನಮ್, ಪಾಲಿಟ್ರೈಕಮ್ ಮತ್ತೆ ಫಿನೇರಿಯಾ. ಇದನ್ನ ಮಾಸಸ್ಸಿಗೆ ಎಕ್ಸಾಂಪಲ್ ಇದೆ. ಸೊ ಇದನ್ನ ಮಾಸಸ್ ಅಲ್ಲಿ ನೆನ್ಪಿಟ್ಕೋಬೇಕು. ಸೊ ನೆಕ್ಸ್ಟ್ ಏನಂತ ಹೇಳಿದ್ರೆ ಟೆರಡೋಫೈಟ್ ಅಲ್ಲಿ ಎಕ್ಸಾಂಪಲ್ ಯಾವ್ದು ನೆನ್ಪಿಟ್ಕೋಬೇಕು? ಟೆರಿಸ್, ರಯಾಪ್ಟೆರಿಸ್,
ಎಡಿಯಾಂಟಮ್, ಒಫಿಯೋಗ್ಲೋಸಮ್. ಇದು ಎಲ್ಲಿ ಕೊಟ್ಟಿದ್ದಾರೆ? ಒಫಿಯೋಗ್ಲೋಸಮ್ ಬೇರೆ ಚಾಪ್ಟರ್ ಅಲ್ಲಿ ಇದೆ. ಎಲ್ಲಾದ್ರೂ ಕಲೆಕ್ಟ್ ಮಾಡಿ ಬರೀತಾ ಇದ್ದೀನಿ. ಒಫಿಯೋಗ್ಲೋಸಮ್, ಸ್ಯಾಲ್ವಿನಿಯಾ, ಸಿಂಗೋಟಮ್, ಈಕ್ವೆಸಿಟಮ್ ಮತ್ತೆ ಸೆಲಾಜಿನೆಲ್ಲ. ಸೊ ಟೆರಡೋಫೈಟ್ ಅಲ್ಲಿ ಇನ್ನೊಂದು ಬರುತ್ತೆ, ಅಜೋಲಾ. ಅಜೋಲಾ ನಾವು ಹೆಂಗ್ ಯೂಸ್ ಮಾಡ್ತೀವಿ? ಬಯೋ ಫರ್ಟಿಲೈಸರ್ ಯೂಸ್ ಮಾಡ್ತೀವಿ. ಅಜೋಲಾ ಅದೇನು ಫರ್ನ್, ಅದು ಬಯೋ ಫರ್ಟಿಲೈಸರ್ ಆಗಿ ಯೂಸ್ ಮಾಡ್ತೀವಿ. ಸೊ ಇದು ಎಕ್ಸಾಂಪಲ್ ಫಾರ್ ದ ಟೆರಡೋಫೈಟ್ ಆಯ್ತು. ನೆಕ್ಸ್ಟ್ ಯಾವುದು? ಜಿಮ್ನೋಸ್ಪರ್ಮ್. ಸೊ ಜಿಮ್ನೋಸ್ಪರ್ಮ್ ಮೇನ್ ಎಕ್ಸಾಂಪಲ್ ನಾವು ಯಾವ್ದು ನೆನ್ಪಿಟ್ಕೋಬೇಕು? ಟೆಕ್ಸ್ಟ್ಬುಕ್ ಕೊಟ್ಟಿರೋದು ಗಿಂಕೋ, ಸಿಕೋಯಾ, ಸೆಡ್ರಸ್, ಪೈನಸ್ ಮತ್ತೆ ಸೈಕಸ್. ಇದರಲ್ಲಿ ಸ್ಪೆಷಲ್ ಫೀಚರ್ ಏನಂದ್ರೆ ಸಿಕೋಯಾ ಅನ್ನೋದಿದೆಯಲ್ಲ, ಟಾಲೆಸ್ಟ್ ಜಿಮ್ನೋಸ್ಪರ್ಮ್. ಸೊ ನೆಕ್ಸ್ಟ್ ಜಿಮ್ನೋಸ್ಪರ್ಮ್ ಆದ್ಮೇಲೆ ನೆಕ್ಸ್ಟ್ ಬರುತ್ತೆ ಆಂಜಿಯೋಸ್ಪರ್ಮ್. ಆಂಜಿಯೋಸ್ಪರ್ಮ್ ಏನ್ ಎಕ್ಸಾಂಪಲ್? ಕಾಮನ್ಲಿ ನಾವೇನೇನು ಫ್ಲವರ್ ಪ್ಲಾಂಟ್ಸ್ ನೋಡ್ತೀವಿ ಅದೆಲ್ಲದು ಯಾವ್ಯಾವ ಪ್ಲಾಂಟ್ ಅಲ್ಲಿ ಹೂ ಬಿಡುತ್ತೆ ಅವೆಲ್ಲದು ಆಂಜಿಯೋಸ್ಪರ್ಮ್ ಸರಿನಾ? ಸೊ ಪ್ಲಾಂಟ್ ಕಿಂಗ್ಡಮ್ ಇಂದು ಕ್ಲಾಸಿಫಿಕೇಶನ್ಸ್ ಗೊತ್ತಾಯ್ತು. ಆಲ್ಗೆ, ಬ್ರಯೋಫೈಟ್, ಟೆರಡೋಫೈಟ್, ಜಿಮ್ನೋಸ್ಪರ್ಮ್, ಆಂಜಿಯೋಸ್ಪರ್ಮ್. ಮತ್ತೆ ಆಲ್ಗೆ ಇದ್ರಲ್ಲಿ ಕ್ಲಾಸಿಫಿಕೇಶನ್ ಗೊತ್ತಾಯ್ತು, ಗ್ರೀನ್ ಆಲ್ಗೆ, ಬ್ರೌನ್ ಆಲ್ಗೆ, ರೆಡ್ ಆಲ್ಗೆ. ಮತ್ತೆ ಇದ್ರದ್ದು ಎಕ್ಸಾಂಪಲ್ಸ್ ಎಲ್ಲ ನೋಡಾಯ್ತು. ಇದೆಷ್ಟು ನೆನ್ಪಿಟ್ಕೊ. ನೆಕ್ಸ್ಟ್ ಸಮ್ ಜನರಲ್ ಫೀಚರ್ಸ್ ನೋಡೋಣ. ಇನ್ ಜನರಲ್ ಫೀಚರ್ ಅದ್ರಲ್ಲಿ ಏನ್ ನೋಡ್ತೀವಿ ಅಂತ ಹೇಳಿದ್ರೆ, ಫಸ್ಟ್ ನೋಡೋಣ ಝೈಗೋಟಿಕ್ ಮಿಯೋಸಿಸ್ ಅಂಡ್ ಮೈಟೋಸಿಸ್. ಮಿಯೋಸಿಸ್ ಅಂಡ್ ಮೈಟೋಸಿಸ್ ಇದ್ರದ್ದು ಏನಂತ ಹೇಳಿದ್ರೆ, ಈಗ ಫರ್ಟಿಲೈಸೇಷನ್ ಆದ್ಮೇಲೆ ಏನ್ ಫಾರ್ಮೇಶನ್ ಆಗುತ್ತೆ? ಝೈಗೋಟ್ ಆಗುತ್ತೆ. ಸೊ ಆಲ್ಗೆ ಕೇಸಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಝೈಗೋಟ್ ಡೈರೆಕ್ಟ್ಲಿ ಮಿಯೋಸಿಸ್ ಹೋಗುತ್ತೆ. ಸೊ ಝೈಗೋಟಿಕ್ ಮಿಯೋಸಿಸ್ ಎಲ್ಲಾಗತ್ತೆ? ಆಲ್ಗೆಲ್ಲಾಗತ್ತೆ. ಸೊ ಆಲ್ಗೆ ಮಿಯೋಸಿಸ್ ಆದ್ಮೇಲೆ ಡೈರೆಕ್ಟ್ಲಿ ಸ್ಪೋರ್ ಫಾರ್ಮೇಶನ್ ಆಗುತ್ತೆ. ಝೈಗೋಟ್ ಮಿಯೋಸಿಸ್ ಆಗುತ್ತೆ, ಸ್ಪೋರ್ ಫಾರ್ಮೇಶನ್ ಇದೆಲ್ಲಾಗತ್ತೆ ಆಲ್ಗೆಲಿ. ಬಟ್ ಯೂಶಲಿ ನಮಗೆ ಎಂತ ಗೊತ್ತಿರೋದು ಅಂತ ಹೇಳಿದ್ರೆ, ಝೈಗೋಟ್ ಏನಾಗುತ್ತೆ? ಝೈಗೋಟ್ ಮೈಟೋಸಿಸ್ ಆದ್ಮೇಲೆ ಏನಾಗುತ್ತೆ? ಝೈಗೋಟ್ ಇಲ್ಲಿದೆ ಎಂಬ್ರಿಯೋ ಆಗುತ್ತೆ. ಎಂಬ್ರಿಯೋ ನೆಕ್ಸ್ಟ್ ದೊಡ್ಡ ಪ್ಲಾಂಟ್ ಬಾಡಿ ಆಗುತ್ತೆ. ಸೊ ಝೈಗೋಟಿಕ್ ಮೈಟೋಸಿಸ್ ಎಲ್ಲ ಆಗುತ್ತೆ ಉಳ್ದಿದ್ರಲ್ಲಿ ಯಾವ್ದು? ಬ್ರಯೋಫೈಟ್, ಟೆರಡೋಫೈಟ್, ಜಿಮ್ನೋ ಅಂಡ್ ಆಂಜಿಯೋ. ಇದಿಷ್ಟರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಝೈಗೋಟಿಕ್ ಮೈಟೋಸಿಸ್ ಆಗುತ್ತೆ. ಸೊ ಇದರಲ್ಲಿ ಝೈಗೋಟ್ ಮೈಟೋಸಿಸ್ ಆದ್ಮೇಲೆ ಏನ್ ಫಾರ್ಮೇಶನ್ ಆಗುತ್ತೆ? ಎಂಬ್ರಿಯೋ ಫಾರ್ಮೇಶನ್. ಸೊ ಅದಕ್ಕೆ ಇವ್ ನಾಲ್ಕನ್ನ ಏನಂತ ಹೇಳ್ತೀವಿ? ಎಂಬ್ರಿಯೋಫೈಟ್. ಇವ್ ನಾಲ್ಕನ್ನ ಸೇರಿಸಿ ನಾವು ಎಂಬ್ರಿಯೋಫೈಟ್ ಅಂತ ಹೇಳ್ತೀವಿ. ಸೊ ಇದೊಂದು ಫೀಚರ್ ಆಯ್ತು. ಸೊ ಇನ್ನೊಂದು ಫೀಚರ್ ಏನಂತ ಹೇಳಿದ್ರೆ ಕ್ರಿಪ್ಟೋಗ್ಯಾಮ್ ಅಂಡ್ ಫೆನರೋಗ್ರಾಮ್. ಕ್ರಿಪ್ಟೋಗ್ಯಾಮ್ ಅಂಡ್ ಫೆನರೋಗ್ರಾಮ್. ಸೊ ಕ್ರಿಪ್ಟೋಗ್ರಾಮ್ ಅಂತ ಹೇಳಿದ್ರೆ ಯಾವ್ದ್ರಲ್ಲಿ ಸೆಕ್ಸ್ ಆರ್ಗನ್ಸ್ ಇರ್ತಾವಲ್ಲ ಅದು ವಿಸಿಬಲ್ ಆಗಿರಲ್ಲ, ಅದನ್ನ ಕ್ರಿಪ್ಟೋಗ್ರಾಮ್ ಅಂತ ಹೇಳ್ತೀವಿ. ಯಾವ್ದ್ರಲ್ಲಿ ಸೆಕ್ಸ್ ಆರ್ಗನ್ ವಿಸಿಬಲ್ ಆಗಿರುತ್ತೆ ಅದನ್ನ ಫೆನರೋಗ್ರಾಮ್. ಸೊ ಕ್ರಿಪ್ಟೋಗ್ರಾಮ್ ಕ್ರಿಪ್ಟೋಗ್ರಾಮ್ ಅಲ್ಲಿ ಆಲ್ಗೆ ಬರುತ್ತೆ, ಬ್ರಯೋಫೈಟ್ಸ್ ಬರುತ್ತೆ ಅಂಡ್ ಟೆರಡೋಫೈಟ್. ಇವು ಮೂರು ಕ್ರಿಪ್ಟೋಗ್ರಾಮ್ ಅಲ್ಲಿ ಬರುತ್ತೆ. ಸೆಕ್ಸ್ ಆರ್ಗನ್ ವಿಸಿಬಲ್ ಅಂತ ಹೇಳಿದ್ರೆ ಫೆನರೋಗ್ರಾಮ್ ಸೆಕ್ಸ್ ಆರ್ಗನ್ ವಿಸಿಬಲ್ ಇರುತ್ತೆ ಇದರಲ್ಲಿ. ಸೊ ಇದಕ್ಕೆ ಯಾವ್ದು ಬರುತ್ತೆ ಅಂತ ಹೇಳಿದ್ರೆ ಜಿಮ್ನೋಸ್ಪರ್ಮ್ ಮತ್ತೆ ಆಂಜಿಯೋಸ್ಪರ್ಮ್ ಬರುತ್ತೆ. ಆಂಜಿಯೋಸ್ಪರ್ಮ್ ಸೆಕ್ಸ್ ಆರ್ಗನ್ ಎಲ್ಲರಿಗೂ ಗೊತ್ತು, ಹೂವು, ಫ್ಲವರ್. ಸೊ ಅದು ಹೆಂಗಿದ್ರು ಹೊರಗಡೆ ವಿಸಿಬಲ್ ಆಗಿನೇ ಇರುತ್ತೆ. ಸೊ ನೆನ್ಪಿಟ್ಕೊಳ್ಳೋಕೆ ಈಸಿ ಆಗ್ತದೆ. ಸೊ ಫೆನರೋಗ್ರಾಮ್ ಅಂತ ಹೇಳಿದ್ರೆ ಸೆಕ್ಸ್ ಆರ್ಗನ್ ವಿಸಿಬಲ್ ಇರುತ್ತೆ, ಅದ್ರಲ್ಲಿ ಬರುತ್ತೆ ಜಿಮ್ನೋಸ್ಪರ್ಮ್. ಕ್ರಿಪ್ಟೋಗ್ರಾಮ್ ಅಂದ್ರೆ ಸೆಕ್ಸ್ ಆರ್ಗನ್ ವಿಸಿಬಲ್ ಆಗಿರಲ್ಲ, ಅದ್ರಲ್ಲಿ ಬರುತ್ತೆ ಆಲ್ಗೆ, ಬ್ರಯೋಫೈಟ್ ಅಂಡ್ ಟೆರಡೋಫೈಟ್. ನೆಕ್ಸ್ಟ್ ಫೀಚರ್ ಈಸ್ ಸ್ಪರ್ಮಾಟೋಫೈಟ. ಸ್ಪರ್ಮಾಟೋಫೈಟ ಅಂತ ಹೇಳಿದ್ರೆ ಏನು? ಸೀಡ್ ಬೇರಿಂಗ್. ಸೀಡ್ ಬೇರಿಂಗ್ ಅಂತ ಹೇಳಿದ್ರೆ ಏನು? ಯಾವ್ದ್ರಲ್ಲಿ ಸೀಡ್ ಫಾರ್ಮೇಶನ್ ಆಗ್ತದೆ, ಯಾವ ಟೈಪ್ ಆಫ್ ಯಾವ ಕ್ಲಾಸಿಫೈಡ್ ಸೀಡ್ ಫಾರ್ಮೇಶನ್ ಆಗ್ತದೆ ಅದನ್ನ ನಾವು ಸ್ಪರ್ಮಾಟೋಫೈಟ್ಸ್ ಅಂತ ಹೇಳ್ತೀವಿ. ಸೊ ಸೀಡ್ ಫಾರ್ಮೇಶನ್ ಎಲ್ಲೆಲ್ಲ ಆಗ್ತದೆ ಅಂದ್ರೆ ಜಿಮ್ನೋಸ್ಪರ್ಮ್ ಮತ್ತೆ ಆಂಜಿಯೋಸ್ಪರ್ಮ್ ಅಲ್ಲ. ಜಿಮ್ನೋಸ್ಪರ್ಮ್ ಮತ್ತೆ ಆಂಜಿಯೋಸ್ಪರ್ಮ್ ಸ್ಪರ್ಮಾಟೋಫೈಟ್ ಅಂಡರ್ ಬರುತ್ತೆ. ಸೊ ನೆಕ್ಸ್ಟ್ ಅಂತ ಹೇಳಿದ್ರೆ ಟ್ರೇಕಿಯೋಫೈಟ್. ಸೊ ಟ್ರೇಕಿಯೋಫೈಟ್ ಅಂತ ಹೇಳಿದ್ರೆ ವ್ಯಾಸ್ಕ್ಯುಲರ್ ಬಂಡಲ್ಸ್ ಇರಬೇಕು. ವ್ಯಾಸ್ಕ್ಯುಲರ್ ಬಂಡಲ್ಸ್ ಪ್ರೆಸೆಂಟ್. ಸೊ ವ್ಯಾಸ್ಕ್ಯುಲರ್ ಬಂಡಲ್ಸ್ ಯಾವ್ದ್ಯಾವ್ದ್ರಲ್ಲಿ ಇರುತ್ತೆ? ಟೆರಡೋಫೈಟ್, ಜಿಮ್ನೋಸ್ಪರ್ಮ್, ಆಂಜಿಯೋಸ್ಪರ್ಮ್. ಟೆರಡೋಫೈಟ್, ಜಿಮ್ನೋಸ್ಪರ್ಮ್ ಮತ್ತೆ ಆಂಜಿಯೋಸ್ಪರ್ಮ್ ಅಲ್ಲಿ ಏನಿರುತ್ತೆ? ಟ್ರೇಕಿಯೋಫೈಟ್ಸ್ ಇರುತ್ತೆ. ಅದಕ್ಕೆ ಟೆರಡೋಫೈಟ್, ಜಿಮ್ನೋಸ್ಪರ್ಮ್, ಆಂಜಿಯೋಸ್ಪರ್ಮ್ ಮೂರಕ್ಕೂ ನಾವೇನಂತ ಹೇಳ್ತೀವಿ? ಟ್ರೇಕಿಯೋಫೈಟ್ಸ್ ಅಂತ ಹೇಳ್ತೀವಿ. ಜಿಮ್ನೋಸ್ಪರ್ಮ್, ಆಂಜಿಯೋಸ್ಪರ್ಮ್ ಸ್ಪರ್ಮಾಟೋಫೈಟ್ ಅದ್ರಲ್ಲಿ ಬರುತ್ತೆ. ಫೆನರೋಗ್ರಾಮ್ ಅಲ್ಲಿ ಜಿಮ್ನೋಸ್ಪರ್ಮ್, ಆಂಜಿಯೋಸ್ಪರ್ಮ್ ಬರುತ್ತೆ. ಕ್ರಿಪ್ಟೋಗ್ರಾಮ್ ಅಲ್ಲಿ ಆಲ್ಗೆ, ಬ್ರಯೋಫೈಟ್, ಟೆರಡೋಫೈಟ್ಸ್ ಬರುತ್ತೆ. ಕ್ರಿಪ್ಟೋಗ್ರಾಮ್ ಅಂತ ಹೇಳಿದ್ರೆ ಸೆಕ್ಸ್ ಆರ್ಗನ್ ವಿಸಿಬಲ್ ಆಗಿರಲ್ಲ. ಫೆನರೋಗ್ರಾಮ್ ಅಂತ ಹೇಳಿದ್ರೆ ಸೆಕ್ಸ್ ಆರ್ಗನ್ ವಿಸಿಬಲ್ ಆಗಿರುತ್ತೆ. ಸ್ಪರ್ಮಾಟೋಫೈಟ್ ಅಂತ ಹೇಳಿದ್ರೆ ಸೀಡ್ ಪ್ರೊಡ್ಯೂಸ್ ಆಗುತ್ತೆ, ಇದರಲ್ಲಿ ಸೀಡ್ ಬೇರಿಂಗ್ ಅಂತ. ಅದ್ ಸೀಡ್ ಅದ್ರದೊಳಗೆ ಇಟ್ಕೊಂಡಿರುತ್ತೆ. ಮತ್ತೆ ಟ್ರೈಕಿಯೋಫೈಟ್ ಅಂತ ಹೇಳಿದ್ರೆ ಅದ್ರಲ್ಲಿ ವ್ಯಾಸ್ಕುಲರ್ ಬಂಡಲ್ಸ್ ಇರುತ್ತೆ, ಸೈಲಮ್ ಫ್ಲೋಯಮ್ ವ್ಯಾಸ್ಕುಲರ್ ಬಂಡಲ್ಸ್ ಇದರಲ್ಲಿ ಇರುತ್ತೆ, ಸೈಲಮ್ ಫ್ಲೋಯಮ್.
ಸೊ ಇದ್ರಲ್ಲಿ ಬರುತ್ತೆ ಟೆರಡೋಫೈಟ್, ಜಿಮ್ನೋಸ್ಪರ್ಮ್ ಅಂಡ್ ಆಂಜಿಯೋಸ್ಪರ್ಮ್. ನೆಕ್ಸ್ಟ್ ಇನ್ನೊಂದು ಫೀಚರ್ ಏನಂತ ಪ್ರೆಸೆನ್ಸ್ ಆಫ್ ಆರ್ಕಿಗೋನಿಯಂ. ಆರ್ಕಿಗೋನಿಯಂ ಆರ್ಕಿಗೋನಿಯಂ ಯಾವ್ದ್ರಲ್ಲಿ ಇರುತ್ತೆ? ಆರ್ಕಿಗೋನಿಯಂ ಅಂತ ಫ್ಲಾಸ್ಕ್ ಶೇಪ್, ಈ ತರ ಫನೆಲ್ ಶೇಪ್ ಇರುತ್ತೆ, ಫ್ಲಾಸ್ಕ್ ಶೇಪ್ ಒಂದು ಸ್ಟ್ರಕ್ಚರ್ ಇರುತ್ತೆ, ಅದನ್ನ ಆರ್ಕಿಗೋನಿಯಂ ಅಂತ ಹೇಳ್ತೀವಿ. ಮುಂದೆ ಹೇಳ್ತೀನಿ. ಸೊ ಈ ಆರ್ಕಿಗೋನಿಯಂ ಯಾವ್ದ್ರಲ್ಲಿ ಇರುತ್ತೆ ಅಂದ್ರೆ ಬ್ರಯೋಫೈಟ್ಸ್ ಅಲ್ಲಿ ಇರುತ್ತೆ, ಟೆರಡೋಫೈಟ್ಸ್ ಅಲ್ಲಿ ಇರುತ್ತೆ, ಮತ್ತೆ ಜಿಮ್ನೋಸ್ಪರ್ಮ್ಸ್ ಅಲ್ಲಿ. ಬ್ರಯೋಫೈಟ್ಸ್ ಮತ್ತೆ ಜಿಮ್ನೋಸ್ಪರ್ಮ್ಸ್ ಅಲ್ಲಿ ಆರ್ಕಿಗೋನಿಯಂ ಇರುತ್ತೆ. ಸೊ ನಾವು ಕಲೆಕ್ಟಿವ್ ಆಗಿ ಈಗ ಹೇಳೋದಂತ ಹೇಳಿದ್ರೆ ಝೈಗೋಟಿಕ್ ಮಿಯೋಸಿಸ್ ಕಲೆಕ್ಟಿವ್ ಆಗಿ ಹೇಳೋದಂತ ಹೇಳಿದ್ರೆ ಈಗ ಝೈಗೋಟಿಕ್ ಮಿಯೋಸಿಸ್ ಎಲ್ಲೆಲ್ಲಿ ಇರ್ತದೆ? ಝೈಗೋಟಿಕ್ ಮಿಯೋಸಿಸ್ ಬರೀ ಆಲ್ಗೆಲ್ ಇರ್ತದೆ. ಆಲ್ಗೆಲ್ ಇರ್ತದೆ, ಬೇರೆದ್ರಲ್ಲಿ ಯಾವ್ದ್ರಲ್ಲೂ ಝೈಗೋಟಿಕ್ ಮಿಯೋಸಿಸ್ ಇರಲ್ಲ. ನೆಕ್ಸ್ಟ್ ಎಂಬ್ರಿಯೋಫೈಟ್ಸ್ ಅಂತ ಯಾವ್ದನ್ನ ಕರಿತೀವಿ? ಎಂಬ್ರಿಯೋಫೈಟ್ಸ್ ಅಂತ ನಾವು ಯಾವ್ದು ಝೈಗೋಟ್ ಮೈಟೋಸಿಸ್ ಯಾವ್ದ್ರಲ್ಲಿ ಆಗುತ್ತೆ ಅದನ್ನ ಎಂಬ್ರಿಯೋಫೈಟ್ ಅಂತ ಕರಿತೀವಿ. ಎಕ್ಸಾಂಪಲ್ ಯಾವ್ದೋ ಬರುತ್ತೆ ಇದರಲ್ಲಿ? ಟೆರಡೋಫೈಟ್ ಆಯ್ತು, ಜಿಮ್ನೋಸ್ಪರ್ಮ್ ಆಯ್ತು, ಆಂಜಿಯೋಸ್ಪರ್ಮ್ ಆಯ್ತು, ಬ್ರಯೋಫೈಟ್ಸ್ ಆಯ್ತು. ನೆಕ್ಸ್ಟ್ ಆರ್ಕಿಗೋನಿಯಂ. ಆರ್ಕಿಗೋನಿಯಂ ಯಾವ್ದ್ರಲ್ಲಿ ಇರುತ್ತೆ? ಆರ್ಕಿಗೋನಿಯಂ ಬ್ರಯೋಫೈಟ್ ಅಲ್ಲಿ ಇರುತ್ತೆ, ಟೆರಡೋಫೈಟ್ ಅಲ್ಲಿ ಇರುತ್ತೆ, ಜಿಮ್ನೋಸ್ಪರ್ಮ್ ಅಲ್ಲಿ ಇರುತ್ತೆ. ನೆಕ್ಸ್ಟ್ ಕ್ರಿಪ್ಟೋಗ್ಯಾಮೆ ಅಂತ ಹೇಳಿದ್ರೆ ಸೆಕ್ಸ್ ಆರ್ಗನ್ ವಿಸಿಬಲ್ ಇರಲ್ಲ. ಅದ್ಯಾವ್ದ್ರಲ್ಲಿ ಇರುತ್ತೆ? ಅದ್ಯಾವ್ದು? ಆಲ್ಗೆ ಆಯ್ತು, ಬ್ರಯೋಫೈಟ್ ಆಯ್ತು, ಟೆರಡೋಫೈಟ್ ಆಯ್ತು. ನೆಕ್ಸ್ಟ್ ಫೆನರೋಗ್ಯಾಮ್ ಅಲ್ಲಿ ಯಾವ್ದು ಬರುತ್ತೆ? ಜಿಮ್ನೋಸ್ಪರ್ಮ್ ಆಯ್ತು ಅಂಡ್ ಆಂಜಿಯೋಸ್ಪರ್ಮ್ ಆಯ್ತು. ಸರಿನಾ? ನೆಕ್ಸ್ಟ್ ಟ್ರಿಕೋಫೈಟ್ ಅನ್ನೋ ಗೊತ್ತು, ಟೆರಡೋಫೈಟ್, ಜಿಮ್ನೋಸ್ಪರ್ಮ್ ಮೂರನ್ನು ಸೇರಿಸಿ ಟ್ರಿಕೋಫೈಟ್ ಅಲ್ಲಿ ಇಡಬಹುದು. ನೆಕ್ಸ್ಟ್ ಅವಾಗಿಂದ ನಾನು ಪ್ಲಾಂಟ್ ಹ್ಯಾಪ್ಲಾಯ್ಡ್ ಪ್ಲಾಂಟ್, ಡಿಪ್ಲಾಯ್ಡ್ ಪ್ಲಾಂಟ್ ಹಂಗೆ ಅಂತ ಹೇಳ್ತಿದ್ದೆ. ಸೊ ನಾವು ಪ್ಲಾಂಟ್ ಅನ್ನು ಹ್ಯಾಪ್ಲಾಯ್ಡ್ ಅಥವಾ ಡಿಪ್ಲಾಯ್ಡ್ ಆಗಿ ಹೇಗೆ ಡಿಸೈಡ್ ಮಾಡಬಹುದು? ಸೊ ಫಸ್ಟ್ ನಮಗೆ ಏನ್ ಗೊತ್ತು? ಎರಡು ಸ್ಟ್ರಕ್ಚರ್ ಇರುತ್ತೆ. ಒಂದು ಗ್ಯಾಮೆಟೋಫೈಟ್ ಇರುತ್ತೆ, ಇನ್ನೊಂದು ಸ್ಪೋರೋಫೈಟ್ ಇರುತ್ತೆ. ಸರಿನಾ? ಈ ಗ್ಯಾಮೆಟೋಫೈಟ್ ಮೈಟೋಸಿಸ್ ಆಗಿ ಮೈಟೋಸಿಸ್ ಆಗಿ ಅಂತ ಫಾರ್ಮೇಶನ್ ಆಗುತ್ತೆ, ಗ್ಯಾಮೆಟ್ ಫಾರ್ಮ್. ಸೊ ಗ್ಯಾಮೆಟ್ ಇಂದ ಎಲ್ಲರಿಗೂ ಗೊತ್ತು ಎನ್. ಸೊ ಗ್ಯಾಮೆಟ್ ಏನ್ ಮಾಡುತ್ತೆ? ಗ್ಯಾಮೆಟ್ ಏನ್ ಫಾರ್ಮೇಶನ್ ಮಾಡುತ್ತೆ? ಝೈಗೋಟ್ ಫಾರ್ಮೇಶನ್. ಗ್ಯಾಮೆಟ್ ಇಂದ ಝೈಗೋಟ್ ಫಾರ್ಮೇಶನ್ ಆಗೋದಕ್ಕೆ ಫರ್ಟಿಲೈಸೇಷನ್. ಸೊ ಝೈಗೋಟ್ ಆಯ್ತು, ಝೈಗೋಟ್ ಎಂತ ಆಗುತ್ತೆ? ಝೈಗೋಟ್ ಇಂದ ನಾವು ಸ್ಪೋರೋಫೈಟ್ ಪ್ರೊಡಕ್ಷನ್ ಆಗುತ್ತೆ, ಮೈಟೋಸಿಸ್ ಆಗುತ್ತೆ, ಮಿಯೋಸಿಸ್. ಸೊ ಝೈಗೋಟ್ ಇಂದ ಮೈಟೋಸಿಸ್ ಸ್ಪೋರೋಫೈಟ್ ಫಾರ್ಮೇಶನ್. ಸೊ ಸ್ಪೋರೋಫೈಟ್ ಇಂದ ನೆಕ್ಸ್ಟ್ ಸ್ಪೋರೋಫೈಟ್ ಏನಾಗುತ್ತೆ ಅಂತಂದ್ರೆ ಸ್ಪೋರೋಫೈಟ್ ಅಲ್ಲಿ ಮಿಯೋಸಿಸ್ ಆಗುತ್ತೆ. ಮಿಯೋಸಿಸ್ ಆಗಿ ಏನ್ ಪ್ರೊಡಕ್ಷನ್ ಆಗುತ್ತೆ? ಸ್ಪೋರ್ ಪ್ರೊಡಕ್ಷನ್. ಆ ಸ್ಪೋರ್ ಎಂತ ಆಗುತ್ತೆ? ಸ್ಪೋರ್ ಮೈಟೋಸಿಸ್ ಆಗುತ್ತೆ. ಸೊ ಮೈಟೋಸಿಸ್ ಆಗಿ ಗೆಮೆಟೋಫೈಟ್ ಪ್ರೊಡಕ್ಷನ್ ಆಗುತ್ತೆ. ಇದೇನಿರುತ್ತೆ ಅಂತ ಹೇಳಿದ್ರೆ ಜನರಲಿ ಪ್ಲಾಂಟ್ ಇಂದು ಲೈಫ್ ಸೈಕಲ್ ಹಿಂಗಿರುತ್ತೆ. ಗೆಮೆಟೋಫೈಟ್ ಇರುತ್ತೆ, ಗೆಮೆಟೋಫೈಟ್ ಅಲ್ಲಿ ಮೈಟೋಸಿಸ್ ಆಗುತ್ತೆ, ಮೈಟೋಸಿಸ್ ಈಕ್ವಲ್ ಡಿವಿಷನ್. ಸೊ ಮೈಟೋಸಿಸ್ ಆಗಿ ಗ್ಯಾಮೆಟ್ ಪ್ರೊಡಕ್ಷನ್ ಆಗುತ್ತೆ. ಗ್ಯಾಮೆಟ್ ಎರಡು ಗ್ಯಾಮೆಟ್ ಸೇರಿ ಫರ್ಟಿಲೈಸೇಷನ್ ಆಗಿ ಹೆಂಗಾಗುತ್ತೆ? ಝೈಗೋಟ್ ಫಾರ್ಮೇಶನ್. ಸೊ ಝೈಗೋಟ್ ಫಾರ್ಮೇಶನ್ ಆಗಿ ಝೈಗೋಟ್ ಅಂತ ಝೈಗೋಟ್ ಇಂದ ಸ್ಪೋರೋಫೈಟ್ ಫಾರ್ಮೇಶನ್ ಆಗುತ್ತೆ. ಸ್ಪೋರೋಫೈಟ್ ಅಲ್ಲಿ ಏನಾಗುತ್ತೆ? ಮಿಯೋಸಿಸ್ ಆಗುತ್ತೆ, ಮಿಯೋಸಿಸ್ ಆಗಿ ಸ್ಪೋರ್ ಫಾರ್ಮೇಶನ್. ಈ ಸ್ಪೋರ್ ಏನಾಗುತ್ತೆ? ಸ್ಪೋರಲ್ ಮೈಟೋಸಿಸ್ ಆಗಿ ಮತ್ತೆ ಗ್ಯಾಮೆಟೋಫೈಟ್ ಫಾರ್ಮೇಶನ್ ಆಗುತ್ತೆ. ಸೊ ನಾವು ಪ್ಲಾಂಟ್ ಹ್ಯಾಪ್ಲಾಯ್ಡ್ ಅಥವಾ ಡಿಪ್ಲಾಯ್ಡ್ ಅಂತ ಹೇಳಕ್ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ನಾವು ಅದನ್ನ ಪ್ಲಾಂಟ್ ಬಾಡಿನ ತಗೊಂತೀವಿ. ಪ್ಲಾಂಟ್ ಬಾಡಿ ಜಾಸ್ತಿ ಟೈಮ್ ಯಾವ್ದ್ರಲ್ಲಿ ಸ್ಪೆಂಡ್ ಮಾಡ್ತಿದೆ ಅದ್ರ ಬೇಸಿಸ್ ಅಲ್ಲಿ ತಗೊಂತೀವಿ. ಹೆಂಗೆ? ಇದ್ರಲ್ಲಿ ಗೆಮೆಟೋಫೈಟ್ ಇದೆ, ಸ್ಪೋರೋಫೈಟ್ ಇದೆ. ಇವೆರಡು ಸ್ಟ್ರಕ್ಚರ್ ಅಲ್ಲಿ ಯಾವ್ದು ಗ್ರೀನ್, ಯಾವ್ದು ಫೋಟೋಸಿಂಥೆಟಿಕ್, ಯಾವ್ದು ಡಾಮಿನೆಂಟ್ ಅಥವಾ ಯಾವ್ದು ಮೋರ್ ಟೈಮ್ ಯಾವ್ದಿರತ್ತೆ, ಟೈಮ್ ಅಥವಾ ಡ್ಯೂರೇಷನ್ ಯಾವ್ದಿರತ್ತೆ ಅದ್ರದ್ ಬೇಸಿಸ್ ಅಲ್ಲಿ ನಾವು ಪ್ಲಾಂಟ್ ಹ್ಯಾಪ್ಲಾಯ್ಡ್ ಅಥವಾ ಡಿಪ್ಲಾಯ್ಡ್ ಆರ್ಗಾನಿಸಮ್ ಅಂತ ನಾವು ಅದನ್ನ ಕನ್ಸಿಡರ್ ಮಾಡ್ತೀವಿ. ಸರಿನಾ? ಸೊ ನೆಕ್ಸ್ಟ್ ಯಾವ್ದಿದೆ ನಮ್ಮ ಹತ್ರ? ಆಲ್ಗೆ ಇದೆ, ಬ್ರಯೋಫೈಟ್ ಇದೆ, ಬ್ರಯೋಫೈಟ್ ಇದೆ. ಸೊ ಆಲ್ಗೆ ಮತ್ತೆ ಬ್ರಯೋಫೈಟ್ ಅಲ್ಲಿ ಆಲ್ಗೆ ಫಿಲಮೆಂಟ್ ಇರುತ್ತಲ್ಲ, ಆಲ್ಗೆ ಫಿಲಮೆಂಟ್ ಇರ್ಬೋದು. ಸೊ ಬ್ರಯೋಫೈಟ್ ಇನ್ ಥ್ಯಾಲಸ್ ಇರುತ್ತಲ್ಲ, ಮೈನ್ ಪ್ಲಾಂಟ್ ಬಾಡಿ. ಸೊ ಆಲ್ಗೆ ಮತ್ತೆ ಬ್ರಯೋಫೈಟ್ ಇನ್ ಮೈನ್ ಪ್ಲಾಂಟ್ ಬಾಡಿ ಇವೆರಡು. ಸೊ ಇವೆರಡೇನು ಗ್ಯಾಮೆಟೋಫೈಟ್. ಸರಿನಾ? ಗ್ಯಾಮೆಟೋಫೈಟ್ ಮೈನ್ ಪ್ಲಾಂಟ್ ಬಾಡಿ ಗ್ಯಾಮೆಟೋಫೈಟ್ ಆಗಿರುತ್ತೆ, ಆಲ್ಗೆ ಮತ್ತೆ ಬ್ರಯೋಫೈಟ್. ನೆಕ್ಸ್ಟ್ ಟೆರಡೋಫೈಟ್, ಜಿಮ್ನೋಸ್ಪರ್ಮ್, ಆಂಜಿಯೋಸ್ಪರ್ಮ್. ಇದ್ರದ್ದು ಮೈನ್ ಪ್ಲಾಂಟ್ ಬಾಡಿ ಹೆಂಗಿರುತ್ತೆ? ಸ್ಪೋರೋಫೈಟ್ ಆಗಿರುತ್ತೆ. ಹೆಂಗೆ? ಸ್ಪೋರೋಫೈಟ್ ಇನ್ ಸ್ಟೇಜ್ ಅಲ್ಲಿ ಇವು ಮೂರು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡುತ್ತೆ. ಇದ್ರದ್ದು ಸ್ಪೋರೋಫೈಟ್ ಮೋರ್ ಡಾಮಿನೆಂಟ್ ಆಗಿರುತ್ತೆ. ಇದ್ರದ್ದು ಸ್ಪೋರೋಫೈಟ್ ಗ್ರೀನ್ ಅಂಡ್ ಇದ್ರದ್ದು ಸ್ಪೋರೋಫೈಟ್ ಏನು ಫೋಟೋಸಿಂಥೆಟಿಕ್ ಆಕ್ಟಿವಿಟಿ ಇರುತ್ತೆ. ಸೊ ಆದ್ರಿಂದ ಇವು ಮೂರಲ್ಲಿ ಸ್ಪೋರೋಫೈಟ್ ಏನು ಮೈನ್ ಸ್ಟೇಜ್. ನೆಕ್ಸ್ಟ್
ನೆಕ್ಸ್ಟ್ ನಾವೆಂತ ನೋಡ್ತೀವಿ ಅಂದ್ರೆ ಲೈಫ್ ಸೈಕಲ್. ಅದ್ ಲೈಫ್ ಸೈಕಲ್ ನೋಡಿದ್ವಲ್ಲ ಅದೇ ಲೈಫ್ ಸೈಕಲ್. ಆಲ್ಗೆ ಲೈಫ್ ಸೈಕಲ್ ಹೆಂಗಿರುತ್ತೆ, ಹ್ಯಾಪ್ಲಾಂಟಿಕ್ ಲೈಫ್ ಸೈಕಲ್. ಹ್ಯಾಪ್ಲಾಂಟಿಕ್ ಲೈಫ್ ಸೈಕಲ್ ಇರುತ್ತೆ. ಬ್ರಯೋಫೈಟ್ ಮತ್ತೆ ಟೆರಿಡೋಫೈಟ್ ಇವೆರಡರ ಲೈಫ್ ಸೈಕಲ್ ಹೆಂಗಿರುತ್ತೆ, ಹ್ಯಾಪ್ಲೋ ಡಿಪ್ಲಾಂಟಿಕ್ ಇರುತ್ತೆ. ಆಮೇಲೆ ಜಿಮ್ನೋಸ್ಪರ್ಮ್ ಮತ್ತೆ ಆಂಜಿಯೋಸ್ಪರ್ಮ್ ಇಂದ ಲೈಫ್ ಸೈಕಲ್ ಹೆಂಗಿರುತ್ತೆ, ಡಿಪ್ಲಾಂಟಿಕ್ ಇರುತ್ತೆ. ಸರಿನಾ? ಬಟ್ ಆಲ್ಗೆ ಮತ್ತೆ ಬ್ರಯೋಫೈಟ್ ಇಂದು ಪ್ಲಾಂಟ್ ಬಾಡಿ ಹೆಂಗಿರುತ್ತೆ, ಹ್ಯಾಪ್ಲಾಯ್ಡ್ ಪ್ಲಾಂಟ್ ಬಾಡಿ. ಹ್ಯಾಪ್ಲಾಯ್ಡ್ ಪ್ಲಾಂಟ್ ಬಾಡಿ ಇರುತ್ತೆ. ಇವು ಮೂರದು ಪ್ಲಾಂಟ್ ಬಾಡಿ ಹೆಂಗಿರುತ್ತೆ ಅಂತ ಹೇಳಿದ್ರೆ ಡಿಪ್ಲಾಯ್ಡ್ ಪ್ಲಾಂಟ್ ಬಾಡಿ. ಅದಾದ್ರೆ ನಾವೀಗ ಆ ಪ್ಲಾಂಟ್ ತಗೊಂಡು ಮೈಕ್ರೋಸ್ಕೋಪ್ ಅಲ್ಲಿ ನೋಡಿದ್ರೆ ನಮಗೆ 2N ಆಗಿ ಕಾಣುತ್ತೆ ಅಂತ ಹೇಳಿದ್ರೆ ಡಿಪ್ಲಾಯ್ಡ್ ಆಗಿ ಕಾಣುತ್ತೆ. ಆಲ್ಗೆ ಮತ್ತೆ ಬ್ರಯೋಫೈಟ್ ಹ್ಯಾಪ್ಲಾಯ್ಡ್ ಪ್ಲಾಂಟ್ ಬಾಡಿ ಇರುತ್ತೆ, ಇದ್ರದ್ದು ಡಿಪ್ಲಾಯ್ಡ್ ಪ್ಲಾಂಟ್ ಬಾಡಿ ಇರುತ್ತೆ. ಬಟ್ ಆಲ್ಗೆ ಲೈಫ್ ಸೈಕಲ್ ಹ್ಯಾಪ್ಲಾಂಟಿಕ್ ಇರುತ್ತೆ. ಬ್ರಯೋಫೈಟ್ ಮತ್ತೆ ಟೆರಿಡೋಫೈಟ್ ಇನ್ ಲೈಫ್ ಸೈಕಲ್ ಹ್ಯಾಪ್ಲೋಡಿಪ್ಲಾಂಟಿಕ್ ಇರುತ್ತೆ. ಜಿಮ್ನೋಸ್ಪರ್ಮ್ ಮತ್ತೆ ಆಂಜಿಯೋಸ್ಪರ್ಮ್ ಇದು ಲೈಫ್ ಸೈಕಲ್ ಡಿಪ್ಲಾಂಟಿಕ್. ಸರಿನಾ? ಸೊ ನೆಕ್ಸ್ಟ್ ನಾವು ಆಲ್ಗೆ ಬಗ್ಗೆ ನೋಡೋಣ. ಆಲ್ಗೆ ಬಗ್ಗೆ ನೋಡಿದ್ರೆ ಫಸ್ಟ್ ಹ್ಯಾಬಿಟ್ಯಾಟ್. ಆಲ್ಗೆದ ಹ್ಯಾಬಿಟ್ಯಾಟ್ ನೋಡ್ಬೋದು. ಸೊ ಹ್ಯಾಬಿಟ್ಯಾಟ್ ಅಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ ಒಂದು ಮೇನ್ ಹ್ಯಾಬಿಟ್ಯಾಟ್ ಇರುತ್ತೆ, ಒಂದು ಅನ್ಯೂಶುವಲ್ ಹ್ಯಾಬಿಟ್ಯಾಟ್ಸ್ ಇರುತ್ತೆ. ಸರಿನಾ? ಸೊ ಮೇನ್ ಹ್ಯಾಬಿಟ್ಯಾಟ್ ಇನ್ ಆಲ್ಗೆ ಹೆಂಗೆ ಇರ್ಬೋದು, ಅಕ್ವಾಟಿಕ್ ಇರುತ್ತೆ. ಅಕ್ವಾಟಿಕ್ ಅಂತ ಹೇಳಿದ್ರೆ ನೀರಲ್ಲಿ ಇರುತ್ತೆ. ಸೊ ಎರಡ್ ತರ ನೀರ್ ಇರುತ್ತೆ, ನಮ್ಗೆ ಗೊತ್ತಾ, ಎರಡ್ ತರದ ಅಕ್ವಾಟಿಕ್ ಹ್ಯಾಬಿಟ್ಯಾಟ್ ಇರುತ್ತೆ. ಒಂದು ಫ್ರೆಶ್ ವಾಟರ್. ಫ್ರೆಶ್ ವಾಟರ್ ಅಂತ ಹೇಳಿದ್ರೆ ನದಿ ಇರ್ಬೋದು, ಕೆರೆ ಇರ್ಬೋದು, ಕುಡಿಯೋ ನೀರು ಫ್ರೆಶ್ ವಾಟರ್. ಇನ್ನೊಂದು ಮರೈನ್. ಮರೈನ್ ಅಂತ ಹೇಳಿದ್ರೆ ಸಮುದ್ರ. ಅಕ್ವಾಟಿಕ್ ಅಲ್ಲಿ ಫ್ರೆಶ್ ವಾಟರ್ ಇರ್ಬೋದು, ಮರೈನ್ ಇರ್ಬೋದು. ಸೊ ಫ್ರೆಶ್ ವಾಟರ್ ಅಂತ ಹೇಳಿದ್ರೆ ಯಾವ ತರದ್ ಇರ್ಬೋದು, ಒಂದು ಸ್ಟಾಗ್ನೆಂಟ್ ಇರ್ಬೋದು. ಸ್ಟಾಗ್ನೆಂಟ್ ಅಂತ ಹೇಳಿದ್ರೆ ನಿಂತಿರೋ ನೀರು. ಇನ್ನೊಂದು ಫ್ಲೋಯಿಂಗ್ ಇರ್ಬೋದು, ಹರಿಯುವ ನೀರು. ಹೇಳಿದ್ರೆ ನದಿ ಇರ್ಬೋದು, ಆತರ. ನೆಕ್ಸ್ಟ್ ಮರೈನ್ ಅಲ್ಲಿ ಮರೈನ್ ಇರತ್ತೆ, ಅದರಲ್ಲಿ ಬ್ರಾಕಿಶ್ ವಾಟರ್, ವಾರ್ಮ್ ವಾಟರ್. ಬ್ರಾಕಿಶ್ ವಾಟರ್ ಅಂತ ಹೇಳಿದ್ರೆ ಸ್ವಲ್ಪ ಗಲೀಜ್ ನೀರು ಅಥವಾ ವಾರ್ಮ್ ವಾಟರ್ ಇರ್ಬೋದು. ಸೊ ಇದೆಲ್ಲ ಅದ್ರದ್ದು ಹ್ಯಾಬಿಟ್ಯಾಟಿಕ್ ಕಂಡೀಷನ್ಸ್, ಅಲ್ಲಲ್ಲಿ ಆಲ್ಗೆ ಗ್ರೋ ಆಗುತ್ತೆ. ನೆಕ್ಸ್ಟ್ ಅನ್ಯೂಶುವಲ್ ಹ್ಯಾಬಿಟ್ಯಾಟ್ ಇರುತ್ತೆ ಕೆಲವು. ಇವೆಲ್ಲ ಯೂಶುವಲ್ ಹ್ಯಾಬಿಟ್ಯಾಟ್ಸ್. ನೆಕ್ಸ್ಟ್ ಅನ್ಯೂಶುವಲ್ ಹ್ಯಾಬಿಟ್ಯಾಟ್ ಯಾವ್ದು ಇರ್ಬೋದು, ಸ್ನೋ ಇರ್ಬೋದು, ಮಾಯಿಸ್ಟ್ ಸಾಯಿಲ್ ಇರ್ಬೋದು. ಮಾಯಿಸ್ಟ್ ಸಾಯಿಲ್ ಇರೋದ, ಮಾಯಿಸ್ಟ್ ಸಾಯಿಲ್ ಏನಂತ ಹೇಳಿದ್ರೆ ಆ ಸಾಯಿಲ್ ಅಲ್ಲಿ ನೀರಿನ ಅಂಶ ಜಾಸ್ತಿ ಇದೆ, ಹ್ಯೂಮಸ್ ಜಾಸ್ತಿ ಇದೆ, ಆ ಸಾಯಿಲ್ ಮಾಯಿಸ್ಟ್ ಸಾಯಿಲ್ ಅಂತ ಹೇಳ್ತೀವಿ. ಅದಿರ್ಬೋದು. ಮತ್ತೆ NCERT ಇನ್ನೊಂದು ಆರ್ಗಾನಿಸಮ್ ಮತ್ತೆ ಇನ್ನೊಂದು ಆನಿಮಲ್ ಬಗ್ಗೆ ಕೊಟ್ಟಿದ್ದಾರೆ, ಯಾವುದು, ಸ್ಲಾತ್ ಬೇರ್. ಸ್ಲಾತ್ ಬೇರ್. ಸ್ಲಾತ್ ಬೇರ್ ಯಾವ ತರದ ಪ್ರಾಣಿ ಅಂತ ಹೇಳಿದ್ರೆ ಯಾವಾಗ್ಲೂ ಮಲ್ಕೊಂಡೇ ಇರುತ್ತೆ, ಸುಮಾರು ಟೈಮ್ ಮಲ್ಕೊಂಡಿರುತ್ತೆ ಇದು. ಈಗ ಅದ್ರ ಬಾಡಿ ಮೇಲೆ ಆಲ್ಗೆ ಪ್ರೊಡಕ್ಷನ್ ಆಗ್ಬೋದು. ಆಲ್ಗೆ ಆಗ್ಬೋದು, ಗ್ರೋತ್ ಆಗ್ಬೋದು. ನೆಕ್ಸ್ಟ್ ಏನಂತ, ನೆಕ್ಸ್ಟ್ ಯಾವ್ದು ನೋಡ್ತೀವಿ ಆಲ್ಗೆಲಿ, ಸ್ಟ್ರಕ್ಚರ್ ಆಫ್ ಆಲ್ಗೆ. ಸೊ ಸ್ಟ್ರಕ್ಚರ್ ಹೆಂಗಿರ್ಬೋದು, ನಾವು ಮುಂದೆ ಎಕ್ಸ್ಟರ್ನಲ್ ಸ್ಟ್ರಕ್ಚರ್ ನೋಡ್ತೀವಿ, ಇಲ್ಲಾಂದ್ರೆ ಸೆಲ್ ಡೀಟೇಲ್ಸ್ ನೋಡ್ತೀವಿ. ಇವೆರಡರಲ್ಲಿ ನಾವು ಫಸ್ಟ್ ಏನ್ ನೋಡ್ತೀವಿ ಅಂತ ಹೇಳಿದ್ರೆ ಆಲ್ಗೆ ಸ್ಟ್ರಕ್ಚರ್ ಅಲ್ಲಿ ಅದು ಯೂನಿಸೆಲ್ಯುಲಾರ, ಮಲ್ಟಿ ಸೆಲ್ಯುಲಾರ ಅಂತ. ಸೊ ಫಸ್ಟ್ ಇಸ್ ಯೂನಿಸೆಲ್ಯುಲಾರ್. ಯೂನಿಸೆಲ್ಯುಲಾರ್ ಆಲ್ಗೆಗೆ ಎಕ್ಸಾಂಪಲ್ ಯಾವ್ದು ಬರುತ್ತೆ, ಕ್ಲಮೈಡೋಮೋನಾಸ್ ಯೂನಿಸೆಲ್ಯುಲಾರ್ ಆಲ್ಗೆ. ನೆಕ್ಸ್ಟ್ ಕೊಲೋನಿಯಲ್. ಕೊಲೋನಿಯಲ್ ಅಂತ ಹೇಳಿದ್ರೆ ಯೂನಿಸೆಲ್ಯುಲಾರೇ ಇರತ್ತೆ, ಬಟ್ ಎಲ್ಲರೂ ಒಟ್ಟಿಗೆ ಸೇರಿ ಒಂದು ಕಾಲನಿ ತರ, ಎಲ್ಲರೂ ಒಟ್ಟಿಗೆ ಸೇರಿ ಒಂದು ಕಾಲನಿ ತರ ಇರ್ತದೆ. ಇದು ಕೊಲೋನಿಯಲ್. ಕೊಲೋನಿಯಲ್ ಎಕ್ಸಾಂಪಲ್ ವೋಲ್ವೋಕ್ಸ್. ನೆಕ್ಸ್ಟ್ ಫಿಲಮೆಂಟಸ್. ಫಿಲಮೆಂಟಸ್ ಅಂತ ಹೇಳಿದ್ರೆ ಕೋಲ್ ತರ ಇರತ್ತೆ, ಈ ತರ ಫಿಲಮೆಂಟಸ್. ಇದು ಫಿಲಮೆಂಟಸ್ ಅಲ್ಲಿ ಬರುತ್ತೆ. ಫಿಲಮೆಂಟಸ್ ಮಲ್ಟಿ ಸೆಲ್ಯುಲರ್ ಅಂತ ಕನ್ಸಿಡರ್ ಮಾಡ್ಕೋಬಹುದು. ಈ ತರ ಇರುತ್ತೆ ಫಿಲಮೆಂಟಸ್, ಬ್ರಾಂಚ್ ಇರುತ್ತೆ, ಮರ ತರ ಇರುತ್ತೆ. ಅಷ್ಟು ದೊಡ್ಡ ಸೈಜ್ ಇರಲ್ಲ, ಸೈಜ್ ಸಣ್ಣದು. ಆ ಕೊಲೋನಿಯಲ್ ಅಂತ ಹೇಳಿದ್ರೆ ವಾಲ್ವಾಕ್ಸ್ ಇರ್ಬೋದು, ಒಂದು ಕಾಲೋನಿಯಲ್ಲಿ ಅದಿರ್ತದೆ. ನೆಕ್ಸ್ಟ್ ಯೂನಿಸೆಲ್ಯುಲಾರ್ ಅಲ್ಲಿ ಕ್ಲಮೈಡೋ. ನೆಕ್ಸ್ಟ್ ನಾವೇನ್ ನೋಡ್ತೀವಿ, ನ್ಯೂಟ್ರಿಷನ್ ನೋಡ್ತೀವಿ ಇದ್ರದ್ದು. ಸೊ ನ್ಯೂಟ್ರಿಷನ್ ಅಲ್ಲಿ ನಾವು ಏನ್ ನೋಡ್ಬೋದು, ನ್ಯೂಟ್ರಿಷನ್ ನಮಗೆ ಗೊತ್ತು, ಇಡೀ ಪ್ಲಾಂಟ್ ಕಿಂಗ್ಡಮ್, ಇಡೀ ಪ್ಲಾಂಟ್ ಎಲ್ಲ ಪ್ಲಾಂಟ್ ಕಿಂಗ್ಡಮ್ ಅಲ್ಲಿರೋ ಎಲ್ಲದು, ಇವೆಲ್ಲರದ್ದು ನ್ಯೂಟ್ರಿಷನ್ ಆಕ್ಸಿಜನಿಕ್ ಫೋಟೋಸಿಂಥಸಿಸ್. ಆಕ್ಸಿಜನಿಕ್ ಫೋಟೋಸಿಂಥಸಿಸ್ ಅಂತ ಹೇಳಿದ್ರೆ ಫೋಟೋಸಿಂಥಸಿಸ್ ಆಗುತ್ತೆ, ಫೋಟೋಸಿಂಥಸಿಸ್ ಆಗಿ ಆಕ್ಸಿಜನ್ ಪ್ರೊಡಕ್ಷನ್ ಆಗುತ್ತೆ. ಸೊ ಅದನ್ನ ಆಕ್ಸಿಜನಿಕ್ ಫೋಟೋಸಿಂಥಸಿಸ್ ಅಂತ ಹೇಳ್ತೀವಿ. ಆಕ್ಸಿಜನಿಕ್ ಫೋಟೋಸಿಂಥಸಿಸ್ ಆಗ್ಬೇಕಂತ ಹೇಳಿದ್ರೆ ಯಾವ್ದು ಕಂಪಲ್ಸರಿ ಇರಬೇಕು, ಕ್ಲೋರೋಫಿಲ್ ಎ. ಕ್ಲೋರೋಫಿಲ್ ಎ ಅನ್ನೋದು ಕಂಪಲ್ಸರಿ, ಇದು ಇರಲೇಬೇಕು. ಕ್ಲೋರೋಫಿಲ್ ಎ ಆಕ್ಸಿಜನಿಕ್ ಫೋಟೋಸಿಂಥಸಿಸ್, ಕ್ಲೋರೋಫಿಲ್ ಎ ಇರಲೇಬೇಕು. ಕ್ಲೋರೋಫಿಲ್ ಎ ಎಲ್ಲಿರತ್ತೆ, PS2 ಅಲ್ಲಿ ಇರುತ್ತೆ. ಸರಿನಾ? ಇದಾಯ್ತು ನ್ಯೂಟ್ರಿಷನ್. ನೆಕ್ಸ್ಟ್ ನಾವು ಬರ್ಬೋದು ರೀಪ್ರೊಡಕ್ಷನ್ ಬಗ್ಗೆ. ರೀಪ್ರೊಡಕ್ಷನ್. ರೀಪ್ರೊಡಕ್ಷನ್ ಅಲ್ಲಿ ಮೂರ್ ತರದ ರೀಪ್ರೊಡಕ್ಷನ್ ಇರುತ್ತೆ. ಒಂದು ವೆಜಿಟೇಟಿವ್ ರೀಪ್ರೊಡಕ್ಷನ್, ಇನ್ನೊಂದು ಸೆಕ್ಷುವಲ್, ಇನ್ನೊಂದು ಸೆಕ್ಷುವಲ್ ರೀಪ್ರೊಡಕ್ಷನ್. ಸರಿನಾ? ಸೊ ವೆಜಿಟೇಟಿವ್ ರೀಪ್ರೊಡಕ್ಷನ್ ಎಕ್ಸಾಂಪಲ್ ಏನು, ಫ್ರಾಗ್ಮೆಂಟೇಶನ್. ಇದು ಎಲ್ಲಾ ತರದ ಆಲ್ಗೆಲ್ಲೂ ವೆಜಿಟೇಟಿವ್ ರೀಪ್ರೊಡಕ್ಷನ್ ಆಗೇ ಆಗುತ್ತೆ. ಎಲ್ಲ ತರದ ಅಂತ ಬ್ರೌನ್ ಆಲ್ಗೆ, ರೆಡ್ ಆಲ್ಗೆ, ಗ್ರೀನ್ ಆಲ್ಗೆ,
ಮೂರಲ್ಲೂ ಫ್ರಾಗ್ಮೆಂಟೇಶನ್ ದಟ್ ಈಸ್ ವೆಜಿಟೇಟಿವ್ ರಿಪ್ರೊಡಕ್ಷನ್ ಇದ್ದೇ ಇರುತ್ತೆ. ನೆಕ್ಸ್ಟ್ ಸೆಕ್ಷುವಲ್ ರಿಪ್ರೊಡಕ್ಷನ್. ಸೆಕ್ಷುವಲ್ ರಿಪ್ರೊಡಕ್ಷನ್ ಅಲ್ಲಿ ಏನಾಗುತ್ತೆ, ಸ್ಪೋರ್ ಫಾರ್ಮೇಶನ್. ಯಾವ ತರ ಸ್ಪೋರ್? ಒಂದು ಝೂ ಸ್ಪೋರ್ ಫಾರ್ಮೇಶನ್, ಇಲ್ಲಾಂದ್ರೆ ಹ್ಯಾಪ್ಲಾನೋಸ್ಪೋರ್ ಫಾರ್ಮೇಶನ್. ಸರಿನಾ? ಸೊ ಇದರಲ್ಲಿ ಝೂ ಸ್ಪೋರ್ ಇದೆಲ್ಲ ಇದು ಮೋಸ್ಟ್ ಕಾಮನ್ ಸ್ಪೋರ್. ಲೈಕ್ ಆಲ್ಮೋಸ್ಟ್ ಆಲ್ ಎಲ್ಲ ನಾವು ಯೂಶುವಲಿ ಕನ್ಸಿಡರ್ ಮಾಡಿದ್ರೆ ಝೂ ಸ್ಪೋರ್ ಕಾಮನ್ ಸ್ಪೋರ್ ಆಗಿರುತ್ತೆ ಆಲ್ಗೆಲಿ. ನೆಕ್ಸ್ಟ್ ಸೆಕ್ಷುವಲ್ ರಿಪ್ರೊಡಕ್ಷನ್. ಸೆಕ್ಷುವಲ್ ರಿಪ್ರೊಡಕ್ಷನ್ ಅಲ್ಲಿ ಏನ್ ಫಾರ್ಮೇಶನ್ ಆಗುತ್ತೆ, ಗ್ಯಾಮೆಟ್ ಗ್ಯಾಮೆಟ್ ಇಂದ ಸೆಕ್ಷುವಲ್ ರಿಪ್ರೊಡಕ್ಷನ್ ಆಗುತ್ತೆ. ಇದರಲ್ಲಿ ಗ್ಯಾಮೆಟ್ ಫಾರ್ಮೇಶನ್ ಇರುತ್ತೆ. ಇದರಲ್ಲಿ ಮೂರ್ ತರದ್ ಇರುತ್ತೆ, ಐಸೋಗ್ಯಾಮಸ್, ಅನೈಸೋಗ್ಯಾಮಸ್, ಓಗ್ಯಾಮಸ್, ಮೂರ್ ತರ. ಐಸೋಗ್ಯಾಮಸ್ ಅಂತ ಹೇಳಿದ್ರೆ ಎರಡು ಗ್ಯಾಮೆಟ್ ನೋಡಕ್ ಒಂದೇ ಸೈಜ್ ಇರುತ್ತೆ, ಒಂದೇ ಶೇಪ್ ಇರುತ್ತೆ, ನೋಡಕ್ ಒಂದೇ ತರ ಇರುತ್ತೆ, ಅದು ಐಸೋಗ್ಯಾಮಸ್ ಆಯ್ತು. ನೆಕ್ಸ್ಟ್ ಅನೈಸೋಗ್ಯಾಮಸ್. ಅನೈಸೋಗ್ಯಾಮಸ್ ಅಂತ ಹೇಳಿದ್ರೆ ಎರಡು ಗ್ಯಾಮೆಟ್ಸ್ ನೋಡಕ್ ಡಿಫ್ರೆಂಟ್ ಅಂತ ಹೇಳಿದ್ರೆ ಅದು ಸೈಜ್ ಡಿಫ್ರೆಂಟ್, ಒಂದೇ ತರ ಇರೋದು, ಸೈಜ್ ಡಿಫ್ರೆಂಟ್ ಇರುತ್ತೆ, ಅದು ಅನೈಸೋಗ್ಯಾಮಸ್. ಓಗ್ಯಾಮಸ್ ಅಂತ ಹೇಳಿದ್ರೆ ಫೀಮೇಲ್ ಅನ್ನೋದು ಫೀಮೇಲ್ ಗ್ಯಾಮೆಟ್ ಇರುತ್ತೆ, ಅದು ಭಾರಿ ದೊಡ್ಡದಿರುತ್ತೆ, ಅದಾದ್ಮೇಲೆ ಮೇಲ್ ಗ್ಯಾಮೆಟ್ ಇರುತ್ತಲ್ಲ ತುಂಬಾ ಕಡಿಮೆ ಇರುತ್ತೆ. ಅಂತ ಹೇಳಿದ್ರೆ ಸ್ಪರ್ಮ್ ಏನಿರುತ್ತೆ ತುಂಬಾ ಸಣ್ಣ ಸೈಜ್ ಇರುತ್ತೆ, ಓವಮ್ ಏನಿರುತ್ತೆ ತುಂಬಾ ದೊಡ್ಡದಿರುತ್ತೆ, ಅದು ಓಗ್ಯಾಮಸ್. ನೆಕ್ಸ್ಟ್ ಈ ಆಲ್ಗೆದ ಎಕನಾಮಿಕ್ ಇಂಪಾರ್ಟೆನ್ಸ್ ನಾವು ಯಾಕೆ ಸ್ಟಡಿ ಮಾಡಬೇಕು, ಎಕನಾಮಿಕ್ ಇಂಪಾರ್ಟೆನ್ಸ್ ಆಲ್ಗೆ. ಸೊ ಎಕನಾಮಿಕ್ ಇಂಪಾರ್ಟೆನ್ಸ್ ಅಲ್ಲಿ ಆಲ್ಗೆ ಇದೆಲ್ಲ ಇದು ಮ್ಯಾಕ್ಸಿಮಮ್ CO2 ಫಿಕ್ಸೇಷನ್ ಮಾಡುತ್ತೆ. ಮ್ಯಾಕ್ಸಿಮಮ್ CO2 ಫಿಕ್ಸೇಷನ್ ಲೈಕ್ ಎಷ್ಟು, 50% ಆಫ್ ದ CO2 ಫಿಕ್ಸೇಷನ್ ಇನ್ ಓಷನ್ ಅಂತ ಹೇಳಿದ್ರೆ ಸಮುದ್ರದಲ್ಲಿ ಯಾವ್ದೇ CO2 ಪ್ರೊಡಕ್ಷನ್ ಇರುತ್ತೆ ಸಮುದ್ರದಲ್ಲಿದ್ದು ಇದು CO2 ಫಿಕ್ಸೇಷನ್ ಮಾಡುತ್ತೆ. ಸೊ 50% ಆಫ್ CO2 ಫಿಕ್ಸೇಷನ್ ಮಾಡುತ್ತೆ. ಸೊ ಮತ್ತೆ ಇದ್ರದ್ದು ಇನ್ನೊಂದು ಏನಂತ ಹೇಳಿದ್ರೆ ಇದು ಹೆಂಗಿದು ಆಕ್ಸಿಜನ್ ಫೋಟೋಸಿಂಥಸಿಸ್ ಆಗ್ತಿದೆ ಅಲ್ವಾ, ಇದೇನ್ ಮಾಡುತ್ತೆ, ಇನ್ಕ್ರೀಸ್ ದ ಆಕ್ಸಿಜನ್ ಇಟ್ಸ್ ಏರಿಯಾ. ಅದ್ರ ಏರಿಯಾದಲ್ಲಿ ಅದು ಎಲ್ಲೆಲ್ಲಿ ಆಲ್ಗೆ ಇರತ್ತೋ ಅಥವಾ ಯಾವ್ದೇ ಕಲ್ಚರ್ ಮಾಡ್ಬೋದು, ಎಕ್ಸ್ಪೆರಿಮೆಂಟ್ ಅಲ್ಲಿ ನಮಗೆ ಆಕ್ಸಿಜನ್ ಬೇಕು, ಆ ಎಕ್ಸ್ಪೆರಿಮೆಂಟ್ ಅಲ್ಲಿ ನಾವು ಆಲ್ಗೆ ಯೂಸ್ ಮಾಡ್ಬೋದು. ಯಾಕಂತ ಹೇಳಿದ್ರೆ ಆಲ್ಗೆ ಆಕ್ಸಿಜನ್ ಪ್ರೊಡಕ್ಷನ್ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ನೀವು ಆಲ್ಗೆನ ಫುಡ್ ಆಗಿ ಯೂಸ್ ಮಾಡ್ಬೋದು. ಫುಡ್ ಆಗಿ ಯೂಸ್ ಮಾಡ್ಬೋದು ಎಷ್ಟು ಆಲ್ಗೆ, ಲೈಕ್ 70 ಸ್ಪೀಶೀಸ್ ಆಫ್ ಆಲ್ಗೆನ ಇಷ್ಟೋ ತನಕ ನಾವು ಫುಡ್ ಆಗಿ ಯೂಸ್ ಮಾಡಿದ್ವಿ. ಅದ್ರಲ್ಲಿ ಎಕ್ಸಾಂಪಲ್ ಯೂಶಲಿ ಆಗಿ ಬರುತ್ತೆ ಸಾರ್ಗ್ಯಾಸಮ್ ಮತ್ತೆ ಲ್ಯಾಮಿನೇರಿಯಾ. ಸಾರ್ಗಾಸಮ್ ಮತ್ತೆ ಲ್ಯಾಮಿನೇರಿಯಾ ಇದು ನಾವು ಯೂಶಲಿ ಫುಡ್ ಆಗಿ ಯೂಸ್ ಮಾಡ್ತೀವಿ. ಸೊ ಇನ್ನೊಂದು ಯೂಸ್ ಅಂತ ಹೇಳಿದ್ರೆ ಹೈಡ್ರೋಕೊಲಾಯ್ಡ್ ಆಗಿ ಯೂಸ್ ಮಾಡ್ಬೋದು. ಹೈಡ್ರೋಕೊಲಾಯ್ಡ್ ಅಂತ ಹೇಳಿದ್ರೇನು, ಇದು ಹೈಡ್ರೋಕೊಲಾಯ್ಡ್ ಅಂತ ಹೇಳಿದ್ರೆ ಇದು ಈ ಸಬ್ಸ್ಟೆನ್ಸ್ ಗೆ ವಾಟರ್ ಅನ್ನ ಹೋಲ್ಡ್ ಮಾಡಿ ಇಟ್ಕೊಳ್ಳೋ ಕೆಪಾಸಿಟಿ ಇದೆ. ಅದೆಲ್ಲ ವಾಟರ್ ನ ಅಬ್ಸರ್ವ್ ಮಾಡಿ ಅದ್ರ ಒಳಗೆ ಇಟ್ಕೊಳ್ಳೋ ಕೆಪಾಸಿಟಿ ಹೈಡ್ರೋಕೊಲಾಯ್ಡ್ಸ್ ಅಲ್ಲಿ. ಸೊ ಇಟ್ ಹೋಲ್ಡ್ಸ್ ವಾಟರ್. ಸೊ ಹೈಡ್ರೋಕೊಲಾಯ್ಡ್ ಯಾವ್ದು ಅಂತ ಹೇಳಿದ್ರೆ ಕ್ಯಾರಾಜಿನ್ ಇರ್ಬೋದು, ಕ್ಯಾರಾಜಿನ್ ಮತ್ತೆ ಆಲ್ಜಿನ್. ಕ್ಯಾರಾಜಿನ್ ಎಲ್ಲಿಂದ ಸಿಗತ್ತೆ ನಮಗೆ, ರೆಡ್ ಆಲ್ಗೆ ಇಂದ. ಆಲ್ಜಿನ್ ಎಲ್ಲಿಂದ ಸಿಗತ್ತೆ ನಮಗೆ, ಬ್ರೌನ್ ಆಲ್ಗೆ. ಸರಿನಾ? ಕ್ಯಾರಾಜಿನ್ ಮತ್ತೆ ಆಲ್ಜಿನ್ ಹೈಡ್ರೋಕೊಲಾಯ್ಡ್ ಎಕ್ಸಾಂಪಲ್. ಅದ್ರ ಪ್ರಾಪರ್ಟಿ ಏನು, ಅದು ವಾಟರ್ ಅನ್ನು ಹೋಲ್ಡ್ ಮಾಡಿ ಇಟ್ಕೊಳ್ಳೋ ಕೆಪಾಸಿಟಿ ಇದೆ. ನೆಕ್ಸ್ಟ್ ನಾವು ಕೆಮಿಕಲ್ ಪ್ರೊಡಕ್ಷನ್ ಇರ್ಬೋದು, ಆಲ್ಗೆ ಅಂತ ಕೆಮಿಕಲ್ ಪ್ರೊಡಕ್ಷನ್ ಮಾಡಬಹುದು. ಲೈಕ್ ಯಾವ ಕೆಮಿಕಲ್, ಅಗಾರ್ ಸಿಗತ್ತೆ ನಮ್ಗೆ. ಅಗಾರ್ ನಾವು ಎಲ್ಲಿ ಯೂಸ್ ಮಾಡ್ತೀವಿ, ಕಲ್ಚರ್ ಮೀಡಿಯಾ ಪ್ರೊಡಕ್ಷನ್ ಗೆಲ್ಲ ಅಗಾರ್ ಯೂಸ್ಫುಲ್ ಇರುತ್ತೆ. ಜೆಲ್ ಎಲೆಕ್ಟ್ರೋಫೋರೋಸಿಸ್ ಇರ್ಬೋದು, ಅದ್ರಲ್ಲೆಲ್ಲ ಅಗಾರ್ ಯೂಸ್ ಮಾಡ್ತೀವಿ. ಸೊ ಅಗಾರ್ ಯಾವ್ದ್ರಿಂದ ಸಿಗತ್ತೆ ನಮಗೆ, ಅಗಾರ್ ಯಾವ್ದ್ರಿಂದ ಸಿಗತ್ತೆ, ರೆಡ್ ಆಲ್ಗೆ. ಇನ್ನೊಂದು ಚಾಪ್ಟರ್ ಅಲ್ಲಿ ಜೆಲ್ ಎಲೆಕ್ಟ್ರೋಫೋರೋಸಿಸ್ ಇದೆ ಅಲ್ವಾ, ಬಯೋಟೆಕ್ ಅಲ್ಲಿ. ಸೊ ಅಲ್ಲೇನ್ ಬರ್ತಿದ್ದಾರೆ, ಸೀವೀಡ್ ಅಂತ ಬರ್ತಿದ್ದಾರೆ. ಸೀವೀಡ್ ರೆಡ್ ಆಲ್ಗೆ ಎರಡು ಒಂದೇ. ಸರಿನಾ? ಸೊ ಅಗಾರು ರೆಡ್ ಆಲ್ಗೆ ಇಂದ ಪ್ರೊಡಕ್ಷನ್ ಆಗುತ್ತೆ. ಸೊ ಯಾವ್ದು ರೆಡ್ ಆಲ್ಗೆ, ಜೆಲೇಡಿಯಂ, ಗ್ರಾಸಿಲೇರಿಯಾ, ಇದರಿಂದ ನಾವು ಅಗಾರ್ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ನೆಕ್ಸ್ಟ್ ಇನ್ ಎರಡು ಆಲ್ಗೆ ಇದೆ, ಯಾವ್ದು ಸ್ಪೈರುಲಿನಾ ಇರ್ಬೋದು ಮತ್ತೆ ಕ್ಲೋರೆಲ್ಲಾ. ಸ್ಪೈರುಲಿನಾ ಮತ್ತೆ ಕ್ಲೋರೆಲ್ಲಾನ ಸ್ಪೇಸ್ ಟ್ರಾವೆಲರ್ಸ್ ಫುಡ್ ಆಗಿ ಯೂಸ್ ಮಾಡ್ತಾರೆ. ಯಾರ್ಯಾರು ಸ್ಪೇಸಿಗೆ ಹೋಗ್ಬೇಕಲ್ಲ ಸೈಂಟಿಸ್ಟ್, ಅವ್ರು ಯಾವಾಗ ಆಸ್ಟ್ರೋನಾಟ್ ಯಾವಾಗ ಸ್ಪೇಸಿಗೆ ಹೋಗ್ತಾರಲ್ಲ ಅವರು ಕ್ಲೋರೆಲ್ಲಾ ಮತ್ತೆ ಸ್ಪೈರುಲಿನಾ ಇಟ್ಕೊಂಡು ಹೋಗ್ತಾರೆ. ಅದು ಯಾಕಂತ ಹೇಳಿದ್ರೆ ಅದು ಪ್ರೋಟೀನ್ ಸೋರ್ಸ್, ಹೈ ಪ್ರೋಟೀನ್ ಇರುತ್ತೆ, ಪ್ರೋಟೀನ್ ಸೋರ್ಸ್ ಮತ್ತೆ ಆಕ್ಸಿಜನ್ ಸೋರ್ಸ್. ಆವಾಗಲೇ ಹೇಳಿದೆ ಆಲ್ಗೆ ಆಕ್ಸಿಜನ್ ಪ್ರೊಡಕ್ಷನ್ ಹೆಲ್ಪ್. ಸೊ ಪ್ರೋಟೀನ್ ಸೋರ್ಸ್ ಮತ್ತೆ ಆಕ್ಸಿಜನ್ ಸೋರ್ಸ್, ಅದಕ್ಕೆ ಜನ ಫುಡ್ ಸೋರ್ಸ್ ಆಗಿ ಸ್ಪೇಸ್ ಟ್ರಾವೆಲರ್ಸ್ ತಗೊಂಡು ಹೋಗ್ತಾರೆ. ಇನ್ನೊಂದು ಚಾಪ್ಟರ್ ಅಲ್ಲಿ ಕೊಟ್ಟಿದ್ದಾರೆ ಸ್ಪೈರುಲಿನಾ, ನಾವಿಲ್ಲಿ ಆಲ್ಗೆ ಅಂತ ಕನ್ಸಿಡರ್ ಮಾಡ್ತಿದೀವಿ, ಬಟ್ ಸ್ಪೈರುಲಿನಾ ಅದೇನು ಸೈನೋಬ್ಯಾಕ್ಟೀರಿಯಾ. ಸರಿನಾ? ಬಟ್ ಇಲ್ಲ ಅದನ್ನ ಸ್ಟಡಿ ಮಾಡ್ತಿದೀವಿ, ಆಲ್ಗೆ ಸ್ಟಡಿ ಮಾಡಿ ಅದು ಆಕ್ಚುಲಿ ಅದು ಸೈನೋಬ್ಯಾಕ್ಟೀರಿಯಾ. ಸೊ ನೆಕ್ಸ್ಟ್
ಟು ತ್ರೀ ಆಲ್ಗೆ ಕ್ಲಾಸಿಫಿಕೇಶನ್ ನೋಡೋಣ. ಆಲ್ಗೆ ಕ್ಲಾಸಿಫಿಕೇಶನ್ ಅಲ್ಲಿ ಫಸ್ಟ್ ಮತ್ತೆ ಗ್ರೀನ್ ಆಲ್ಗೆ, ಮತ್ತೆ ಬ್ರೌನ್ ಆಲ್ಗೆ, ಮತ್ತೆ ರೆಡ್ ಆಲ್ಗೆ. ಸೊ ಗ್ರೀನ್ ಆಲ್ಗೆ, ಬ್ರೌನ್ ಆಲ್ಗೆ, ರೆಡ್ ಆಲ್ಗೆ ಫಸ್ಟ್ ಇದ್ರದ್ದು ಹ್ಯಾಬಿಟ್ಯಾಟ್ಸ್. ಹ್ಯಾಬಿಟೇಟ್ ಆವಾಗಲೇ ಹೇಳಿದ್ನಲ್ಲ, ಯಾವ್ದಾವ್ದು ಹ್ಯಾಬಿಟೇಟ್ ಇರುತ್ತೆ, ಫ್ರೆಶ್ ವಾಟರ್ ಇರ್ಬೋದು, ಮರೈನ್ ವಾಟರ್ ಇರ್ಬೋದು, ಆ ತರ. ಸೊ ಗ್ರೀನ್ ಆಲ್ಗೆ ಮೇನ್ಲಿ ಹ್ಯಾಬಿಟೇಟ್ ಯಾವ್ದು, ಫ್ರೆಶ್ ವಾಟರ್. ಫ್ರೆಶ್ ವಾಟರ್ ಇರುತ್ತೆ ಮೇನ್ಲಿ ಗ್ರೀನ್ ಆಲ್ಗೆದು. ಹ್ಮ್ ಇಲ್ಲಾಂದ್ರೆ ಮಾಯಿಸ್ಟ್ ಸಾಯಿಲ್ ಅಲ್ಲಿ ಇರುತ್ತೆ. ಮಾಯಿಸ್ಟ್ ಸಾಯಿಲ್ ಅಂತಂದ್ರೆ ಒದ್ದೆ ಆಗಿರೋ ಮಣ್ಣು ಇರ್ಬೋದು, ಇಲ್ಲಾಂದ್ರೆ ಮರೈನ್ ಅಲ್ಲೂ ಇರುತ್ತೆ. ಮರೈನ್ ಮತ್ತೆ ಮಾಯಿಸ್ಟ್ ಅಲ್ಲಿ ಅಷ್ಟು ಕಾಣಿಸ್ಕೊಳಲ್ಲ. ಇಲ್ಲಿ ಫ್ರೆಶ್ ವಾಟರ್ ಅಂತ ಹೇಳಿದ್ರೆ ಕುಡಿಯೋ ನೀರು, ಅದ್ರಲ್ಲಿ ಮೈನ್ಲಿ ಕಾಣಿಸ್ಕೊಳುತ್ತೆ. ನೆಕ್ಸ್ಟ್ ಬ್ರೌನ್ ಆಲ್ಗೆ ಇರ್ಬೋದು. ನೆಕ್ಸ್ಟ್ ಬ್ರೌನ್ ಆಲ್ಗೆ ಎಲ್ಲೆಲ್ಲಿ ಕಾಣಿಸ್ಕೊಳುತ್ತೆ, ಫ್ರೆಶ್ ವಾಟರ್ ಇರ್ಬೋದು ಮತ್ತೆ ಮರೈನ್. ಬಟ್ ಫ್ರೆಶ್ ವಾಟರ್ ಅಲ್ಲಿ ರೇರ್ ಆಗಿ ಕಾಣುತ್ತೆ. ಇದು ಫ್ರೆಶ್ ವಾಟರ್ ಅಲ್ಲಿ ಜಾಸ್ತಿ ಇರಲ್ಲ, ಮರೈನ್ ವಾಟರ್ ಅಲ್ಲಿ ಜಾಸ್ತಿ ಇರುತ್ತೆ ಬ್ರೌನ್ ಆಲ್ಗೆ. ರೆಡ್ ಆಲ್ಗೆನೂ ಅಷ್ಟೇ, ಫ್ರೆಶ್ ವಾಟರ್, ಮರೈನ್ ವಾಟರ್ ಮತ್ತೆ ಡೀಪ್ ಸಿ, ಇವು ಮೂರಲ್ಲಿ ಇರುತ್ತೆ. ಡೀಪ್ ಸಿ ಮತ್ತೆ ಮರೈನ್ ವಾಟರ್ ಮೇನ್ಲಿ ಡೀಪ್ ಸಿ ಮತ್ತೆ ಮರೈನ್ ವಾಟರ್ ಅಲ್ಲಿ ಇರುತ್ತೆ. ಸರಿ. ಸೊ ಗ್ರೀನ್ ಆಲ್ಗೆ ಮೇನ್ಲಿ ಎಲ್ಲಿರುತ್ತೆ, ಫ್ರೆಶ್ ವಾಟರ್ ಅಲ್ಲಿ ಇರುತ್ತೆ. ಬ್ರೌನ್ ಆಲ್ಗೆ ಮರೈನ್ ಅಲ್ಲಿ ಇರುತ್ತೆ. ರೆಡ್ ಆಲ್ಗೆ ಮರೈನ್ ಮತ್ತೆ ಡೀಪ್ ಸಿ ಅಲ್ಲಿ ಇರುತ್ತೆ. ಮರೈನ್ ಅಂತ ಅನ್ಕೊಳ್ಳಿ. ನೆಕ್ಸ್ಟ್ ಸ್ಟ್ರಕ್ಚರ್ ನೋಡಿದ್ರೆ ಗ್ರೀನ್ ಆಲ್ಗೆ ಸ್ಟ್ರಕ್ಚರ್ ಹೆಂಗಿರುತ್ತೆ, ಯೂನಿಸೆಲ್ಯುಲರ್. ಯೂನಿಸೆಲ್ಯುಲರ್ ಇರುತ್ತೆ, ಇಲ್ಲಾಂದ್ರೆ ಫಿಲಮೆಂಟಸ್ ಆಗಿರುತ್ತೆ. ಸರಿನಾ. ಸೊ ಯೂನಿಸೆಲ್ಯುಲರ್ ಆಗಿದ್ರೆ ಅದರಲ್ಲಿ ಎರಡು ತರದ ಸೆಲ್ಯುಲರ್ ಇರುತ್ತೆ, ಒಂದು ನಾನ್ ಮೊಟೈಲ್, ಒಂದು ಮೊಟೈಲ್. ಸೊ ಮೊಟೈಲಿಗೆ ಎಕ್ಸಾಂಪಲ್ ಕ್ಲಮೈಡೋಮೋನಾಸ್. ಮೊಟೈಲ್ ಅಂತ ಹೇಳಿದ್ರೆ ಮೂವ್ಮೆಂಟ್ ಆಗ್ಬೋದು, ಅದು ನಿಂತಲ್ಲೇ ನಿಂತಿರಲ್ಲ, ಮೂವ್ಮೆಂಟ್ ಆಗ್ಬೋದು. ನಾನ್ ಮೊಟೈಲಿಗೆ ಎಕ್ಸಾಂಪಲ್ ಕ್ಲೋರೆಲ್ಲ. ಮೊಟೈಲ್ ಆಗೋಕೆ ಒಂದು ಸ್ಟ್ರಕ್ಚರ್ ಬೇಕು, ಯಾವ ಸ್ಟ್ರಕ್ಚರ್, ಫ್ಲಾಜೆಲ್ಲ ಅಂತ ಹೇಳಿದ್ರೆ ಕ್ಲಮೈಡೋಮೋನಾಸ್ ಫ್ಲಾಜೆಲ್ಲ ಇದೆ, ಕ್ಲೋರೆಲ್ಲಾದಲ್ಲಿ ಫ್ಲಾಜೆಲ್ಲ ಇಲ್ಲ, ಅದಕ್ಕೆ ಕ್ಲೋರೆಲ್ಲ ಏನು ನಾನ್ ಮೊಟೈಲ್. ನೆಕ್ಸ್ಟ್ ಫಿಲಮೆಂಟಸ್ ಅಂತ ಹೇಳಿದ್ರೆ ಫಿಲಮೆಂಟಸ್ಗೆ ಎಕ್ಸಾಂಪಲ್ ಯಾವುದು, ಕ್ಲಾಡೋಫೋರಾ, ಯುಲೋಥ್ರಿಕ್ಸ್, ಸ್ಪೈರೋಗೈರಾ. ಫಿಲಮೆಂಟಸ್ಗೆ ಎಕ್ಸಾಂಪಲ್ ಯಾವುದು, ಕ್ಲಾಡೋಫೋರಾ, ಯುಲೋಥ್ರಿಕ್ಸ್ ಮತ್ತೆ ಸ್ಪೈರೋಗೈರಾ. ಸರಿನಾ. ನೆಕ್ಸ್ಟ್ ಬ್ರೌನ್ ಆಲ್ಗೆ. ಬ್ರೌನ್ ಆಲ್ಗೆಲ್ಲಿ ಏನಿರುತ್ತೆ, ಬ್ರೌನ್ ಆಲ್ಗೆ ಓನ್ಲಿ ಫಿಲಮೆಂಟಸ್. ಬ್ರೌನ್ ಆಲ್ಗೆ ಓನ್ಲಿ ಫಿಲಮೆಂಟಸ್ ಇರುತ್ತೆ. ಯಾವ ತರ ಫಿಲಮೆಂಟಸ್ ಇರ್ಬೋದು, ಫಿಲಮೆಂಟಸ್ ಎರಡು ತರ ಇರ್ಬೋದು. ಒಂದು ಫ್ಯೂ ಬ್ರಾಂಚ್ ಇರ್ಬೋದು, ಇನ್ನೊಂದು ತುಂಬಾ ಬ್ರಾಂಚ್ ಇರ್ಬೋದು. ಒಂದು ಫ್ಯೂ ಬ್ರಾಂಚ್, ಇನ್ನೊಂದು ತುಂಬಾ ಬ್ರಾಂಚ್, ಮೋರ್ ಬ್ರಾಂಚ್ ಅಥವಾ ಪ್ರೊಫ್ಯೂಸ್ಲಿ ಬ್ರಾಂಚ್. ಬ್ರೌನ್ ಆಲ್ಗೆ ಇನ್ನೊಂದ್ ತರದ್ದು ಬ್ರೌನ್ ಆಲ್ಗೆ ಇರ್ಬೋದು, ಯಾವ್ದು ಅಂತ ಹೇಳಿದ್ರೆ ಲಾರ್ಜ್ ಸೈಜ್ ಇರ್ಬೋದು. ಕೆಲವು ಬ್ರೌನ್ ಆಲ್ಗೆ ಲಾರ್ಜ್ ಸೈಜ್ ಅಂತ ಹೇಳಿದ್ರೆ ಎಷ್ಟು ಇರ್ಬೋದು, 200 ಮೀಟರ್ಸ್ ಇರ್ಬೋದು, ಅಪ್ ಟು 100 ಮೀಟರ್ಸ್ ಇರ್ಬೋದು. ಯಾವ್ದ್ರಲ್ಲಿ, ಸರಿನಾ. ನೆಕ್ಸ್ಟ್ ರೆಡ್ ಆಲ್ಗೆ. ರೆಡ್ ಆಲ್ಗೆನು ಫಿಲಮೆಂಟಸ್. ಸೊ ಗ್ರೀನ್ ಆಲ್ಗೆ, ಬ್ರೌನ್ ಆಲ್ಗೆ, ರೆಡ್ ಆಲ್ಗೆ. ಗ್ರೀನ್ ಆಲ್ಗೆ ಯೂನಿಸೆಲ್ಯುಲರ್ ಆಗಿರ್ಬೋದು, ಫಿಲಮೆಂಟಸ್ ಆಗಿ. ಯೂನಿಸೆಲ್ಯುಲರ್ ಅಂದ್ರೆ ಒಂದೇ, ಫಿಲಮೆಂಟಸ್ ಅಂತ ಹೇಳಿದ್ರೆ ಕೋಲ್ ತರ ಇರುತ್ತೆ, ಈ ತರ ಇದು ಫಿಲಮೆಂಟಸ್. ಸರಿನಾ. ಸೊ ಯೂನಿಸೆಲ್ಯುಲರ್ ನಾನ್ ಮೊಟೈಲ್ ಇರ್ಬೋದು, ಮೊಟೈಲ್ ಅಲ್ಲಿ ಕ್ಲಮೈಡೋಮೋನಾಸ್ ಬರುತ್ತೆ, ನಾನ್ ಮೊಟೈಲ್ ಅಲ್ಲಿ ಕ್ಲೋರೆಲ್ಲಾ ಬರುತ್ತೆ. ಫಿಲಮೆಂಟಸ್ ಅಲ್ಲಿ ಕ್ಲಾಡೋಫೋರಾ, ಯುಲೋಥ್ರಿಕ್ಸ್, ಸ್ಪೈರೋಗೈರಾ. ಬ್ರೌನ್ ಆಲ್ಗೆ ಬರೀ ಫಿಲಮೆಂಟಸ್ ಆಗಿನೇ ಇರುತ್ತೆ, ಇದು ಯೂನಿಸೆಲ್ಯುಲರ್ ಆಗಿರಲ್ಲ, ಬೇರೆ ತರ ಯಾವ ಟೈಪ್ ಇರಲ್ಲ. ಇದರಲ್ಲಿ ಫಿಲಮೆಂಟಸ್ ಮಾತ್ರ ಇರುತ್ತೆ, ಓನ್ಲಿ ಫಿಲಮೆಂಟಸ್. ಎರಡ್ ತರ ಫಿಲಮೆಂಟಸ್ ಇರ್ಬೋದು, ಒಂದು ಸ್ವಲ್ಪ ಬ್ರಾಂಚಿಂಗ್ ಇರ್ಬೋದು, ಒಂದು ಜಾಸ್ತಿ ಬ್ರಾಂಚಿಂಗ್ ಇರ್ಬೋದು. ಸ್ವಲ್ಪ ಬ್ರಾಂಚಿಂಗ್, ಜಾಸ್ತಿ ಬ್ರಾಂಚಿಂಗ್. ಲಾರ್ಜ್ ಸೈಜ್, ಇನ್ನೊಂದು ಬರುತ್ತೆ ಲಾರ್ಜ್ ಸೈಜ್ ಅಲ್ಲಿ ಎಕ್ಸಾಂಪಲ್ ಕೆಲ್ಪ್. ನೆಕ್ಸ್ಟ್ ರೆಡ್ ಆಲ್ಗೆ ಇರ್ಬೋದು. ರೆಡ್ ಆಲ್ಗೆಲ್ಲಿ ಫಿಲಮೆಂಟಸ್. ರೆಡ್ ಆಲ್ಗೆ ಹೆಂಗಿರುತ್ತೆ, ಫಿಲಮೆಂಟಸ್ ಆಗಿ. ನೆಕ್ಸ್ಟ್ ಸೆಲ್ ಡೀಟೇಲ್. ಸೆಲ್ ಡೀಟೇಲ್ ಸೆಲ್ ಡೀಟೇಲ್ಸ್ ನಾವು ಯಾವ್ದು, ಗ್ರೀನ್ ಆಲ್ಗೆ, ಬ್ರೌನ್ ಆಲ್ಗೆ, ರೆಡ್ ಆಲ್ಗೆ. ಗ್ರೀನ್ ಆಲ್ಗೆ ಸೆಲ್ ಡೀಟೇಲ್ಸ್ ಫಸ್ಟ್ ನೋಡಿದ್ರೆ, ಫಸ್ಟ್ ಸೆಲ್ ವಾಲ್ ನೋಡೋಣ. ಸೆಲ್ ವಾಲ್ ಅಲ್ಲಿ ಹೆಂಗಿರತ್ತೆ ಅಂತ, ಗ್ರೀನ್ ಆಲ್ಗೆ ಹಿಂಗೆ ಎರಡು ಲೇಯರ್ ಇರುತ್ತೆ. ಸೊ ಎರಡು ಲೇಯರ್ ಅಂತಂದ್ರೆ ಹೊರಗಡೆ ಪೆಕ್ಟಿನ್, ಒಳಗಡೆ ಯಾವ್ದಿರುತ್ತೆ, ಇನ್ನರ್ ಸೆಲ್ಯುಲೋಸ್ ಇರುತ್ತೆ. ಸರಿನಾ. ಹೊರಗಡೆ ಒಟ್ಟು ಸೆಲ್ ಮೆಂಬ್ರೇನ್ ಅಥವಾ ಸೆಲ್ ವಾಲ್ ಕನ್ಸಿಡರ್ ಮಾಡಿದ್ರೆ ಗ್ರೀನ್ ಆಲ್ಗೆಲ್ ಹೊರಗಡೆ ಪೆಕ್ಟಿನ್, ಒಳಗೆ ಇನ್ನರ್ ಸೆಲ್ಯುಲೋಸ್ ಮೆಂಬ್ರೇನ್. ಬ್ರೌನ್ ಆಲ್ಗೆಲ್ ಏನೇನಿರುತ್ತೆ, ಬ್ರೌನ್ ಆಲ್ಗೆಲ್ ಸೆಲ್ಯುಲೋಸ್ ಪ್ಲಸ್ ಆಲ್ಜಿನಿಕ್ ಇರುತ್ತೆ. ಆಲ್ಜಿನ್ ಗೊತ್ತಲ್ಲ, ಹೈಡ್ರೋಕೊಲೈಡ್. ನೆಕ್ಸ್ಟ್ ರೆಡ್ ಆಲ್ಗೆಲ್ ಹೆಂಗಿರುತ್ತೆ, ಸೆಲ್ಯುಲೋಸ್ ಪ್ಲಸ್ ಪ್ಯಾರಾಜಿನ್ ಇರುತ್ತೆ. ಸರಿನಾ. ನೆಕ್ಸ್ಟ್ ನಾವು ಫ್ಲಾಜೆಲ್ಲಾ ಬಗ್ಗೆ ನೋಡೋಣ. ಫ್ಲಾಜೆಲ್ಲಾ ಅಂತ ಹೇಳಿದ್ರೆ ಮೊಟಿಲಿಟಿ ಬಗ್ಗೆ ಮೊಟಿಲಿಟಿ ನೋಡ್ಬೇಕಂತ ಹೇಳಿದ್ರೆ ನಾವು ಫಸ್ಟ್ ಫ್ಲಾಜೆಲ್ಲಾ ಬಗ್ಗೆ ನೋಡ್ಬೇಕು. ಫ್ಲಾಜೆಲ್ಲಾ ಯಾವ್ದು ಎಲ್ಲೆಲ್ಲಿ ಇರತ್ತೋ ಅವೆಲ್ಲದು ಮೊಟೈಲ್ ಆಗ್ಬಿಡ್ತವೆ. ಸರಿನಾ. ಸೊ ಫ್ಲಾಜೆಲ್ಲಾ ಏನ್ ಮಾಡುತ್ತೆ, ಮೇಕ್ಸ್ ದ ಆರ್ಗಾನಿಸಮ್ ಮೊಟೈಲ್. ಫ್ಲಾಜೆಲ್ಲಾ ಇದ್ರೆ ಆರ್ಗಾನಿಸಮ್ ಮೊಟೈಲ್ ಆಗುತ್ತೆ. ಲೈಕ್ ಹೆಂಗ್ ನಾವು ಇದನ್ನ ನಾವು ಫ್ಲಾಜೆಲ್ಲಾ ಎರಡಲ್ಲಿ ನೋಡಿದ್ವಿ, ಯಾವ್ದ್ರಲ್ಲಿ, ಯುಕ್ಯಾರಿಯೋಟ್ಸ್
ಮತ್ತೆ ಬ್ಯಾಕ್ಟೀರಿಯಾದಲ್ಲೂ ನೋಡಿದ್ವಿ ಅಲ್ವಾ? ಸೊ ಯುಕ್ಯಾರಿಯೋಟ್ ಇದೇನು ಆಲ್ಗೆ ಆಲ್ಗೆ ಪ್ಲಾಂಟ್ ಕಿಂಗ್ಡಮ್ ಅಲ್ಲಿ ಬರ್ತಾ ಇದೆ ಅಂತ ಹೇಳಿದ್ರೆ ಆಲ್ಗೆ ಯುಕ್ಯಾರಿಯೋಟ್. ಸೊ ಆಲ್ಗೆಲ್ ಯಾವ್ದು ಫ್ಲಾಜೆಲ್ಲ ಇರುತ್ತಲ್ಲ, ಆ ಫ್ಲಾಜೆಲ್ಲ ಟ್ಯುಬುಲಿನ್ ಪ್ರೋಟೀನ್ ಇದೆ. ಮತ್ತೆ ಅದರಲ್ಲಿ 9+2 ಅರೇಂಜ್ಮೆಂಟ್ ಇರುತ್ತೆ. ಯಾವ್ದು ಬ್ಯಾಕ್ಟೀರಿಯಾದಲ್ಲಿ ಯಾವ್ದು ಫ್ಲಾಜೆಲ್ಲ ಇರುತ್ತಲ್ಲ, ಆ ಫ್ಲಾಜೆಲ್ಲ ಫ್ಲಾಜೆಲಿನ್ ಪ್ರೋಟೀನ್ ಇಂದ ಆಗಿರುತ್ತೆ. ಸರಿನಾ? ಅದರಿಂದ ಇವೆರಡರ ಮಧ್ಯೆ ಡಿಫ್ರೆನ್ಸ್ ಇದೆ. ನೆಕ್ಸ್ಟ್ ನಾವು ನೋಡಿದ್ರೆ ಆಲ್ಗೆ. ಆಲ್ಗೆಲ್ಲಿ ಏನ್ ಹೇಳಿದೆ ನಾನು, ಆಲ್ಗೆಲ್ಲಿ ಫ್ಲಾಜೆಲ್ಲ ಇರುತ್ತೆ. ಫ್ಲಾಜೆಲ್ಲ ಇರ್ಬೇಕಂತ ಹೇಳಿದ್ರೆ ಆಲ್ಗೆ ಹೆಂಗಿರ್ಬೇಕು, ಒಂದೇ ಆಲ್ಗೆ ಸಿಂಗಲ್ ಸೆಲ್ ಆಗಿರ್ಬೇಕು. ಇಲ್ಲಾಂದ್ರೆ ಮಲ್ಟಿ ಸೆಲ್ಯುಲರ್ ಆಗಿದ್ರೆ ಆಲ್ಗೆ ಅದರದ್ದು ಝೂಸ್ಪೋರ್ಸ್ ಅಲ್ಲಿ ಆಲ್ಗೆ ಇರುತ್ತೆ. ಇಲ್ಲಾಂದ್ರೆ ಅದ್ರದ್ದು ಗ್ಯಾಮೆಟ್ಸ್ ಅಲ್ಲಿ ಫ್ಲಾಜೆಲ್ಲ ಇರುತ್ತೆ. ಸರಿನಾ? ಆಲ್ಗೆಲಿ ಫ್ಲಾಜೆಲ್ಲ ಇರ್ಬೇಕಂತ ಹೇಳಿದ್ರೆ ಒಂದೇ ಇಡೀ ಆಲ್ಗೆನೆ ಸಿಂಗಲ್ ಸೆಲ್ ಆಗಿರ್ಬೇಕು. ಇಲ್ಲಾಂದ್ರೆ ಅದು ಮಲ್ಟಿ ಸೆಲ್ಯುಲರ್ ಆಗಿದೆ ಅಂತ ಅನ್ಕೊಂಡ್ರೆ ಅದ್ರದ್ದು ಝೂಸ್ಪೋರ್ ಅಲ್ಲಿ ಇಲ್ಲಾಂದ್ರೆ ಅದ್ರದ್ದು ಗ್ಯಾಮೆಟ್ ಅಲ್ಲಿ ಏನಿರುತ್ತೆ, ಫ್ಲಾಜೆಲ್ಲ ಇರುತ್ತೆ. ಸರಿನಾ? ಸೊ ನೆಕ್ಸ್ಟ್ ನಾವೇನ್ ನೋಡ್ಬೋದು ಅಂತ ಹೇಳಿದ್ರೆ ಫ್ಲಾಜೆಲ್ಲ ಯಾವ್ದ್ರಲ್ಲಿ ಗ್ರೀನ್ ಆಲ್ಗೆ, ಬ್ರೌನ್ ಆಲ್ಗೆ ಮತ್ತೆ ರೆಡ್ ಆಲ್ಗೆಲ್ ನೋಡಿದ್ರೆ ಗ್ರೀನ್ ಆಲ್ಗೆಲಿ ಎಷ್ಟು ಫ್ಲಾಜೆಲ್ಲ ಇರುತ್ತೆ, 2 ರಿಂದ 8 ಫ್ಲಾಜೆಲ್ಲ ಇರುತ್ತೆ. ಅದು ಹೆಂಗಿರುತ್ತೆ, ಎಪಿಕಲ್ ಇರುತ್ತೆ. ಎಪಿಕಲ್ ಅಂತ ಇರುತ್ತೆ, ತಲೆ ಮೇಲ್ಗಡೆ ಹಿಂಗೆ ಎಪಿಕಲ್ ಇರುತ್ತೆ. ಮತ್ತೆ ಇದ್ರದ್ದು 2 ಫ್ಲಾಜೆಲ್ಲ ಹೆಂಗಿರುತ್ತೆ, ಈಕ್ವಲ್ ಫ್ಲಾಜೆಲ್ಲ ಇರುತ್ತೆ. ಸರಿನಾ? ನೆಕ್ಸ್ಟ್ ಬ್ರೌನ್ ಆಲ್ಗೆಲ್ ಹೆಂಗಿರತ್ತೆ ಅಂತ ಹೇಳಿದ್ರೆ ಫ್ಲಾಜೆಲ್ಲ ಹಿಂಗಿರತ್ತೆ ಅಂತ ಹೇಳಿದ್ರೆ ಲ್ಯಾಟ್ರಲ್ ಇರುತ್ತೆ ಮತ್ತೆ ಅನ್ಈಕ್ವಲ್ ಇರುತ್ತೆ. ಹ್ಮ್ ರೆಡ್ ಆಲ್ಗೆಯಲ್ಲಿ ಹೆಂಗಿರುತ್ತೆ ಅಂತ ಹೇಳಿದ್ರೆ ಫ್ಲಾಜೆಲ್ಲ ಆಬ್ಸೆಂಟ್ ಇರುತ್ತೆ. ರೆಡ್ ಆಲ್ಗೆ ಫ್ಲಾಜೆಲ್ಲ ಇರಲ್ಲ. ಗ್ರೀನ್ ಆಲ್ಗೆಲ್ ಫ್ಲಾಜೆಲ್ಲ ಈಕ್ವಲ್ ಇರುತ್ತೆ, ಅಪೈಕಲ್ ಇರುತ್ತೆ. ಮತ್ತೆ 2 ರಿಂದ 8 ಇರುತ್ತೆ, 2 to 8 ನಂಬರ್ಸ್ ಇರುತ್ತೆ. ಬ್ರೌನ್ ಆಲ್ಗಲ್ಲಿ 2 ಫ್ಲಾಜೆಲ್ಲ ಇರುತ್ತೆ, ಲ್ಯಾಟ್ರಲ್ ಆಗಿರುತ್ತೆ ಮತ್ತೆ ಅನ್ಈಕ್ವಲ್ ಸೈಜ್ ಇರುತ್ತೆ. ರೆಡ್ ಆಲ್ಗೆಲಿ ಫ್ಲಾಜೆಲ್ಲ ಇರಲ್ಲ, ಅದರಿಂದ ರೆಡ್ ಆಲ್ಗೆನು ನಾನ್ ಮೋಟೈಲ್ ಇರುತ್ತೆ. ನೆಕ್ಸ್ಟ್ ಪಿಗ್ಮೆಂಟ್ಸ್ ಬಗ್ಗೆ ನೋಡಿದ್ರೆ ಪಿಗ್ಮೆಂಟ್ಸ್ ಇನ್ ಗ್ರೀನ್ ಆಲ್ಗೆ, ಬ್ರೌನ್ ಆಲ್ಗೆ, ರೆಡ್ ಆಲ್ಗೆ. ಗ್ರೀನ್ ಆಲ್ಗೆಲಿ ಯಾವ್ದು ಪಿಗ್ಮೆಂಟ್ ಇರುತ್ತೆ, ಗ್ರೀನ್ ಆಲ್ಗೆಲಿ ಫಸ್ಟ್ ಕ್ಲೋರೋಫಿಲ್ ಎ 3 ಇರುತ್ತೆ. ಯಾಕೆ ಕ್ಲೋರೋಫಿಲ್ ಎ ಯಾಕಿರತ್ತೆ, 3 ಏನು ಆಕ್ಸಿಜನಿಕ್ ಫೋಟೋಸಿಂಥಸಿಸ್ ಎಲ್ಲೆಲ್ಲ ಆಗತ್ತೆ ಅಲ್ಲೆಲ್ಲ ಕ್ಲೋರೋಫಿಲ್ ಎ ಇರಲೇಬೇಕು. ಅದರಿಂದ ಕ್ಲೋರೋಫಿಲ್ ಎ ಎಲ್ಲದರಲ್ಲೂ ಇರುತ್ತೆ. ಮತ್ತೆ ಗ್ರೀನ್ ಆಲ್ಗೆ ಕ್ಲೋರೋಫಿಲ್ ಎ ಏನಿರುತ್ತೆ, ಕ್ಲೋರೋಫಿಲ್ ಬಿ ಇರುತ್ತೆ. ಬ್ರೌನ್ ಆಲ್ಗೆ ಕ್ಲೋರೋಫಿಲ್ ಎ ಜೊತೆ ಇನ್ನೊಂದು ಕ್ಲೋರೋಫಿಲ್ ಸಿ ಇರುತ್ತೆ. ರೆಡ್ ಆಲ್ಗೆ ಕ್ಲೋರೋಫಿಲ್ ಎ ಜೊತೆ ಇನ್ನೊಂದು ಏನಿರುತ್ತೆ, ಕ್ಲೋರೋಫಿಲ್ ಡಿ ಇರುತ್ತೆ. ನೆಕ್ಸ್ಟ್ ಇನ್ನೊಂದು ಇದ್ರದ್ದು ಒಳಗೆ ಒಂದು ಸ್ಟ್ರಕ್ಚರ್ ಇರುತ್ತೆ. ಯಾವ ಸ್ಟ್ರಕ್ಚರ್ ಇದ್ರದ್ದು ಇನ್ನು ಎಕ್ಸ್ಟ್ರಾ ಫೀಚರ್ಸ್ ಏನಂತ ಹೇಳಿದ್ರೆ ಗ್ರೀನ್ ಆಲ್ಗೆಲ್ ಏನಿರುತ್ತೆ, ಪೈರಿನಾಯ್ಡ್ಸ್ ಇರುತ್ತೆ. ಪೈರಿನಾಯ್ಡ್ಸ್ ಎಲ್ಲಿರುತ್ತೆ, ಕ್ಲೋರೋಫಿಲ್ ಅಲ್ಲಿ ಇರುತ್ತೆ. ಸೊ ಪೈರಿನಾಯ್ಡ್ ಒಂದು ಸ್ಟ್ರಕ್ಚರ್, ಆ ಸ್ಟ್ರಕ್ಚರ್ ಏನ್ ಹೆಲ್ಪ್ ಇದು, ಸ್ಟೋರೇಜ್ ಸ್ಟ್ರಕ್ಚರ್. ಸರಿನಾ? ಸೊ ಹೆಂಗ್ ಸ್ಟೋರೇಜ್ ಮಾಡುತ್ತೆ, ಪ್ರೋಟೀನ್ ಬಿಸೈಡ್ ಸ್ಟಾರ್ಚ್. ಸೊ ಆ ಸ್ಟೋರೇಜ್ ಸ್ಟ್ರಕ್ಚರ್ಸ್ ನೋಡಿದ್ರೆ ಗ್ರೀನ್ ಆಲ್ಗೆಲಿ ಪೈರಿನಾಯ್ಡ್ಸ್ ಇರುತ್ತೆ, ಬ್ರೌನ್ ಆಲ್ಗೆಲಿ ಫ್ಯೂಕೋಕ್ಸ್ ಅಂತ ಇರುತ್ತೆ, ರೆಡ್ ಆಲ್ಗೆಲಿ ಫೈಕೋ ಎರಿಥ್ರಿನ್ ಇರುತ್ತೆ. ಸರಿನಾ? ಫೈಕೋ ಎರಿಥ್ರಿನ್ ಇಂದ ರೆಡ್ ಕಲರ್ ಬರುತ್ತೆ. ಫ್ಯೂಕೋಕ್ಸಾಂಥಿನ್ ಕಲರ್ ಚೇಂಜ್ ಫ್ರಮ್ ಆಲಿವ್ ಗ್ರೀನ್ ಟು ಬ್ರೌನ್. ಲೈಕ್ ಫ್ಯೂಕೋಕ್ಸಾಂಥಿನ್ ಇನ್ಕ್ರೀಸ್ ಆಗ್ತಾ ಹೋದಂಗೆ ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ. ಫಸ್ಟ್ ಆಲಿವ್ ಗ್ರೀನ್ ಇಂದ ಯಾವ್ದು ಬ್ರೌನ್ ಕಲರ್ ಅಮೌಂಟ್ ಆಫ್ ಫ್ಯೂಕೋಕ್ಸಾಂಥಿನ್. ಸೊ ಇವತ್ತಿಗೆ ಅಷ್ಟೇ ಸಾಕು, ಅಂಡ್ ನೆಕ್ಸ್ಟ್ ಲೆಕ್ಚರ್ ಅಲ್ಲಿ ಉಳಿದಿದ್ದು ನೋಡೋಣ. ಸೊ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಲೆಕ್ಚರ್ ಅಲ್ಲೇ NCERT ರೀಡಿಂಗು ಮಾಡ್ತೀನಿ. ಓಕೆನಾ? ಸೊ ಥ್ಯಾಂಕ್ ಯು.